ಲೋಕರಕ್ಷಕನು ಆದ ಯೇಸು ಕ್ರಿಸ್ತನ ಜಯಂತಿಯನ್ನು ಸಂತೋಷದಿಂದ ಈ ದಿನದಲ್ಲಿ ನಾವು ಆಚರಿಸುವಾಗ ಇಲ್ಲಿ ಸೇರಿ ಕೂಡಿ ಬಂದಿದ್ದೇವೆ. ಎಲ್ಲ ನಮ್ಮ ದಿವ್ಯ ಜ್ಯೋತಿ ಜ್ಞಾನ ಸಭೆಯ ಮಕ್ಕಳು ಹಾಗೂ ಇಡೀ ವಿಶ್ವವೇ ಒಂದು ಸಂತೋಷದ ಸಮಾರಂಭದಲ್ಲಿ ದೇವರಿಗೆ ಕೃತಜ್ಞತೆಯಾಗಿ ಸಲ್ಲಿಸುವಾಗ ಇಲ್ಲಿ ಕೂಡಿ ಬಂದಿದ್ದೇವೆ. ಆದುದರಿಂದ ಸಮಯದಲ್ಲಿ ನಾವೆಲ್ಲರೂ ಕರ್ತನ ಸಮ್ಮುಖದಲ್ಲಿ ಎತ್ತಿನಿಟ್ಟುಕೊಂಡವರಾಗಿ ಆರಾಧನೆಯನ್ನು ಪ್ರಾರಂಭ ಮಾಡೋಣ. ನಮ್ಮ ಸತ್ಯವೇದಗಳನ್ನ ಕೀರ್ತನೆ 27ಕ್ಕೆ ತಿರುಗಿಸಿಕೊಳ್ಳೋಣ. ನಮ್ಮ ಸತ್ಯವೇದಗಳನ್ನು ಕೀರ್ತನೆ 27. Let us turn our Bibles to Psalm 27, 1-14. We are going to read it. 1ರಿಂದ 6 ವಚನವನ್ನು ಟೈಟಸ್ ಅವರು ಓದ್ತಾರೆ ಮತ್ತು 7ರಿಂದ 14 ಮಿಸಸ್ ಬೀನಾ ಅವರು ಕೂಡ ಓದ್ತಾರೆ. ಅದರಿಂದ ನಾವು ಅವರು ಓದುವಾಗ ಗಮನದಿಂದ ಕರ್ತನು ಹೇಳುವ ಈ ಸಂದೇಶವನ್ನು ಆಲಿಸಿಕೊಳ್ಳೋಣ. ಈ ಸಮಯದಲ್ಲಿ let us turn our Bibles to Psalm 27, 1-14. We are going to read. Now the verse 1 to 6. It's a title really. ಕೀರ್ತನೆಗಳು 27. ಯೆಹೋವನು ನನಗೆ ಬೆಳಕು ರಕ್ಷಕನು ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೆನು? ಯೆಹೋವನು ನನ್ನ ಪ್ರಾಣದ ಆಧಾರವು, ನಾನು ಯಾರಿಗೆ ಹೆದರೇನು? ನನ್ನನ್ನು ಬಾಧಿಸುತ್ತಿರುವ ದುರ್ವೈರಿಗಳು ನನ್ನನ್ನು ನುಂಗಿ ಬಿಡಬೇಕೆಂದು ಬಂದು ತಾವೇ ನೆಲಕ್ಕೆ ಬಿದ್ದು ಹೋದರು. ನನಗೆ ವಿರೋಧವಾಗಿ ದಂಡು ಬಂದಿಳಿದರೂ ನನಗೇನು ಭಯವಿಲ್ಲ. ಚತುರಂಗ ಬಲವು ಯುದ್ಧ ಸನ್ನದ್ಧವಾಗಿ ನಿಂತರೂ ಭರವಸೆಯುಳ್ಳವನಾಗಿ ಇರುವೆನು. ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆಯಾಗಬೇಕೆಂಬ ಒಂದೇ ವರವನ್ನು ಯೆಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡುತ್ತಿರುವೆನು. ಅಪಾಯ ಕಾಲದಲ್ಲಿ ಆತನು ನನ್ನನ್ನು ಗುಪ್ತ ಸ್ಥಳದಲ್ಲಿ ಅಡಗಿಸುವನು, ತನ್ನ ಗುಡಾರವೆಂಬ ಆಶ್ರಯ ಸ್ಥಾನದಲ್ಲಿ ನನ್ನನ್ನು ಭದ್ರಪಡಿಸುವನು. ಪರ್ವತಾಗ್ರಹದಲ್ಲಿ ನನ್ನನ್ನು ಸುರಕ್ಷಿತವಾಗಿ ಇರಿಸುವನು. ಹೀಗಿರುವುದರಿಂದ ನನ್ನ ಸುತ್ತಲಿರುವ ವೈರಿಗಳ ಮೇಲೆ ನನ್ನ ತಲೆ ಎತ್ತಲ್ಪಟ್ಟಿರುವುದು. ನಾನು ಯೆಹೋವನ ಗುಡಾರದಲ್ಲಿ ಉತ್ಸಾಹಧ್ವನಿಯೊಡನೆ ಯಜ್ಞಗಳನ್ನು ಸಮರ್ಪಿಸುವೆನು, ಆತನನ್ನು ಹಾಡುತ್ತಾ ವಾದ್ಯ ಬಾರಿಸುವೆನು. Hear my voice when I call, Lord. Be merciful to me and answer me. My heart says to you, seek His face. Your face, Lord, I will seek. Do not hide your face from me. Do not turn your servant away in anger. You have been my helper. Do not reject me or forsake me, God, my Savior. Though my father and mother forsake me, the Lord will receive me. Teach me your ways, Lord. Lead me in the straight path because of my oppressors. Do not turn me over to the desires of the foes, for false witness rise against me, shouting malicious accusations. I remain confident of this. I will seek the goodness of the Lord in the land of the living. Wait for the Lord, be strong and take heart and wait for the Lord. ನಮ್ಮೆಲ್ಲರ ಜೀವಿತದಲ್ಲಿ ಎಷ್ಟೇ ಶೋಧನೆ, ಬಾಧೆ, ಗಂಡಾಂತರಗಳು ಬಂದರೂ ಕ್ರಿಸ್ತೇಸುವಿನಲ್ಲಿ ನಂಬಿಕೆಯಿಂದಲೇ ಧೈರ್ಯವಾಗಿರೋಣ. ಕೀರ್ತನೆಗಾರನಾದ ದಾವೀದನು ಈ ಮಾತುಗಳನ್ನು ಈ ದಿನದಲ್ಲಿ ಪ್ರಾರಂಭದಲ್ಲಿ ಹೇಳುತ್ತಾ ಇದ್ದಾರೆ. ನಿರೀಕ್ಷೆಯೊಂದಿಗೆ ನೂತನ ವರ್ಷದಲ್ಲಿ ಆತನ ವಿಶ್ವಾಸದಲ್ಲಿ ಜೀವಿತವನ್ನು ಸಾಗಿಸೋಣ. ಈ ಸಮಯದಲ್ಲಿ ನಾವೆಲ್ಲರೂ ದೇವಾನು ಬಂದ ಈ ಲೋಕಕ್ಕೆ ಅದನ್ನು ಸಂರಕ್ಷಿಸಿ ನಾವು ಹಾಗೆ ನಾವೆಲ್ಲರೂ ಆತನನ್ನು ಸ್ತುತಿಸುತ್ತಾ ಆರಾಧನೆಯಲ್ಲಿ ಪಾಲ್ಗೊಳ್ಳೋಣ. ದಯಮಾಡಿ ನೀವೆಲ್ಲರೂ ಕೂಡ ಆರಾಧನೆಯಲ್ಲಿ ಆ ದೇವನಿಗೆ ನಿಮ್ಮ ಸ್ವರಗಳಿಂದ ಹಾಡಿ ಸ್ತುತಿಸಿ ಕೊಂಡಾಡುವ ಹಾಗೆ ನಮ್ಮನ್ನು ಸಿದ್ಧ ಮಾಡಿಕೊಳ್ಳೋಣ. ಇತೊಳ ದೇವರೇ, ಈ ಸಮಯದಲ್ಲಿ ಕೂಡಿ ಬಂದಿರುವಂತೆ ಎಲ್ಲ ನಿನ್ನ ಮಕ್ಕಳನ್ನು ವಿಶೇಷಿಸಿ ಆಶೀರ್ವದಿಸು. ನೀನ ರಕ್ಷಣಾ ದಿನವನ್ನು ನಮಗೆ ದಯಪಾಲಿಸಿದ ಕಾರಣ ನಂಬಿಕೆಯಿಂದ ನಾವಿಲ್ಲಿ ಕೂಡಿ ಬಂದಿದ್ದೇವೆ. ಇಲ್ಲಿ ಬಂದಿರುವ ಪ್ರತಿಯೊಂದು ಕುಟುಂಬವನ್ನು ನಿನ್ನ ಕರೆಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ನೀನೇ ಎಲ್ಲರಿಗೂ ಆಶೀರ್ವಾದ ಕೊಟ್ಟು ದೇವರ ಈ ದಿನವು ನಿನ್ನ ಶುಭ ದಿನವಾಗಿ ಮಾರ್ಪಟ್ಟು ಇಡೀ ಜೀವಮಾನದಲ್ಲೆಲ್ಲ ನೂತನ ವರ್ಷವನ್ನು ಸಹ ನಾವು ಎದುರು ನೋಡುವ ಹಾಗೆ ನೀನೇ ಇಲ್ಲಿ ಕೂಡಿ ಬಂದ ಒಬ್ಬೊಬ್ಬರನ್ನ ಆಶೀರ್ವದಿಸಿ ನಡೆಸಿಕೊಳ್ಳಬೇಕೆಂಬುದಾಗಿ ನಮ್ಮ ರಾಜಾದಿರಾಜನ ಸೃಷ್ಟಿಕರ್ತನ ಒಡೆಯ ರಕ್ಷಣಾದ ಪ್ರಭು ಯೇಸು ನಾಮದಲ್ಲಿ ಬೇಡ್ಕೊಳ್ತೇವೆ ತಂದೆ. ನಿಂತಿರುವಾಗೆ ನಾವು ಹಾಡುಗಳನ್ನು ಹಾಡೋಣ. ಜಾನ್ಸನ್ ಅವರು ಲೀಡ್ ನೋಡ್ತಾರೆ, ನಾವೆಲ್ಲರೂ ಕೂಡ ಪಾಲ್ಗೊಳ್ಳೋಣ. ಅಪವಿತ್ರರು ಅಪಾತ್ರರು ಆದ ನಮ್ಮನ್ನು ದೇವರು ತನ್ನ ಒಂದು ಕೃಪೆಯಿಂದ ವಿಮೋಚಿಸಿದ ದಿನವನ್ನು
ನಾಮವನ್ನು ನಾವು ನೆನೆಸುತ್ತಾ ಆತನನ್ನು ಸ್ತುತಿಸುವವರಾಗಿದ್ದೇವೆ. ನಮ್ಮ ವಿಮೋಚನೆಗೆ ನಿತ್ಯ ಕಾರಣನಾದ, ನಮ್ಮ ವಿಮೋಚನೆಗೆ ಅರ್ಥವಾದ ಯೇಸು ಕ್ರಿಸ್ತನನ್ನು ನಾವು ಆರಾಧಿಸಲು ಈ ಒಂದು ಸಮಯದಲ್ಲಿ ಬಂದಿರುವಾಗ ಆತನಿಗೆ ನಮ್ಮ ಮನಸ್ಸುಗಳನ್ನು ತೆಗೆದು ಆತನ ಸ್ವರವನ್ನು ಕೇಳಲು, ಆತನು ನಮಗೆ ಇಂದು ಏನು ಮಾತಾಡುತ್ತಾನೆ ನಮ್ಮೊಟ್ಟಿಗೆ ಎಂದು ನಾವು ಕೇಳಲು ನಮ್ಮ ಸ್ವರವನ್ನು, ನಮ್ಮ ಕಿವಿಗಳನ್ನು ಸಿದ್ಧ ಮಾಡಿಕೊಂಡು ಆತನ ಸ್ವರಕ್ಕೆ ನಾವು ನಮ್ಮನ್ನು ಒಪ್ಪಿಸಿಕೊಡುತ್ತಾ ಆತನಿಗಾಗಿ ನಾವು ಹಾಡುಗಳನ್ನು ಹಾಡುತ್ತಾ ಕರ್ತನನ್ನು ಸ್ತುತಿಸೋಣ. ಈ ಒಂದು ಸಮಯದಲ್ಲಿ ಇಂದು ನಿನಗಾಗಿ ನಾವು ಬೇಡಿ ಬಂದೆ ಎಂಬ ಹಾಡಿನಿಂದ ನಮ್ಮ ಕರ್ತನನ್ನು ಸ್ತುತಿಸೋಣ. Indu ninagaagi na vedi vande
ಸ್ವಾಮಿ ಆಕ್ಚುಲಿ ಆಗಿ ಹುಟ್ಟಿಲ್ಲ ಅಂತ. ಅದು ನಾವು ಒಂದು ಸೆಲೆಬ್ರೇಟ್ ಮಾಡೋ ಒಂದು ಇದು ಅಂತ. ಬೈಬಲ್ ನಮ್ಗೆ ಒಂದು ಡೇಟು ಅಂತ ಕೊಟ್ಟಿಲ್ಲ ಬೈಬಲ್ ಅಲ್ಲಿ, ಆದ್ರೆ ಬೈಬಲ್ ನಮ್ಗೆ ಸ್ವಲ್ಪ ಡಿಸ್ಕ್ರಿಪ್ಷನ್ ಚಿಹ್ನೆಗಳನ್ನು ಕೊಟ್ಟಿದೆ, ಯಾವ ಟೈಮ್ ಅಲ್ಲಿ ಇದಿರಬಹುದು ಅಂತ. ಸೊ ಅದ್ರ ಬಗ್ಗೆ ನಾನು ಆಕ್ಚುಲಿ ಸ್ವಲ್ಪ ಹೇಳಿ ಹೋಗೋಣ ಅಂತಿದ್ದೆ. ನನಗೆ ಬೆಳಗ್ಗೆ ಜಾಕ್ಸನ್ ಕೂಡ ಒಂದು ದೊಡ್ಡ ನೋಟ್ ಕಳಿಸ್ತಾ ಅದ್ರ ಬಗ್ಗೆ. ಸೊ ಅದು ಶೇರ್ ಮಾಡೋಣ ಅಂತ. ಸೊ ಯಾವಾಗ ಯೇಸು ಸ್ವಾಮಿ ಆಕ್ಚುಲ್ ಆಗಿ ಹುಟ್ಟದ ಅಂತ ನಾವು ನೋಡಕ್ ಹೋದ್ರೆ ನಾವು ಸ್ವಲ್ಪ ಅದ್ರದ್ದು ಹಿಸ್ಟ್ರಿ ತೆಗಿಬೇಕಾಗತ್ತೆ. ಯಾವಾಗ ಅಂದ್ರೆ ನಾವ್ ಇವಾಗ ಯೇಸು ಸ್ವಾಮಿ ಹುಟ್ಟೋಕ್ ಮುಂಚೆ ಜಕಾರಿಯನು ಅಲ್ಲಿ ಯಾಜಕ ಸೇವೆ ಮಾಡ್ತಿದ್ದಲ್ಲ. ನಾವು ಕ್ರಾನಿಕಲ್ಸ್ ಅಲ್ಲಿ ನೋಡ್ಬೇಕಾದ್ರೆ ಯಾವ್ಯಾವ ಕುಟುಂಬ ಯಾವಾಗ ಸೇವೆ ಮಾಡ್ಬೇಕು ಅಂತ ಆರ್ಡರ್ ಇದೆ. ನಾವು ಇಸ್ರೇಲ್ ಜೂಯಿಶ್ ಹಿಸ್ಟ್ರಿ ಪ್ರಕಾರ ನೋಡಿದ್ರೆ ಅವ್ರು ಅದನ್ನ ಕ್ಲೀನ್ ಆಗಿ ರೆಕಾರ್ಡ್ ಮಾಡಿ ಇಟ್ಕೊಂಡಿರ್ತಾರೆ, ಯಾವ ಫ್ಯಾಮಿಲಿ ಯಾವಾಗ ಯಾಜಕ ಸೇವೆ ಮಾಡ್ಬೇಕು ಅಂತ. ಅವ್ರು ಅದ್ರ ಬಗ್ಗೆ ತುಂಬಾ ಪರ್ಟಿಕ್ಯುಲರ್ ಆಗಿ ಫಾಲೋ ಮಾಡ್ತಾರೆ. ಸೊ ಅವನ್ ಯಾಜಕ ಸೇವೆ ಮುಗಿಸಿ 6 ತಿಂಗಳಿಗೆ ಎಲಿಜಬೆತ್ ಪ್ರೆಗ್ನೆಂಟ್ ಆಗಿ 6 ಮಂತ್ಸ್ಗೆ ಯೇಸು ಸ್ವಾಮಿ ಬಗ್ಗೆ ಮರಿಯಮ್ಮಗೆ ದರ್ಶನ ಆಯ್ತು ಅಲ್ಲ. ನಾವ್ ಅದನ್ನ ನೋಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಆ ಟೈಮ್ ಲೈನ್ಸ್ ನೋಡ್ಬೇಕಾದ್ರೆ ಸುಕ್ಕೋತ್ ಅಂತ ಅವರೊಂದು ಹಬ್ಬ ಮಾಡ್ತಾರೆ. ಅದ್ರಲ್ಲಿ ಇಸ್ರಾಯೇಲ್ರು 7 ತರದ ಹಬ್ಬ ಫಾಲೋ ಮಾಡ್ತಾರೆ. ಸುಕ್ಕೋತ್ ಅನ್ನೋ ಹಬ್ಬದಲ್ಲಿ ಅವರು ಟೆಂಟ್ಸ್ ಹಾಕೊಂತಾರೆ ಹೊರಗಡೆ. ಯಾಕೆ ಅಂದ್ರೆ ಸುಕ್ಕೋತ್ ಹಬ್ಬನ ಪರ್ಣಶಾಲೆಗಳ ಹಬ್ಬ. ಸೊ ಅದು ಹೊರಗಡೆ ಅವರು ಟೆಂಟ್ ಹಾಕ್ತಾರೆ. ಅವ್ರಿಗೆ ದೇವರು ಹೇಳಿರ್ತಾರೆ, ನೀವು ಟೆಂಟ್ ಹಾಕ್ಬೇಕಾದ್ರೆ ನಿಮ್ದು ರೂಫ್ ಹೆಂಗಿರ್ಬೇಕು ಅಂದ್ರೆ ಕಂಪ್ಲೀಟ್ ಆಗಿ ಕವರ್ ಆಗಿರ್ಬಾರ್ದು. ಅದ್ರಿಂದ ಏನ್ ಕಾಣ್ಬೇಕು, ಸ್ಕೈ ನಕ್ಷತ್ರಗಳೆಲ್ಲ ಕಾಣ್ಬೇಕು ಅಂತ. ಮತ್ತೆ ಅದರಿಂದ ಹುಟ್ಟಿರೋದಕ್ಕೆ ಎಲ್ಲರೂ ಅವ್ರಿಗೆ ಅವಾಗ ಅವ್ರು ಮೊಬೈಲ್ಸ್ ಎಲ್ಲ ನೋಡ್ಕೊಂಡಿರ್ತಾ ಇರ್ಲಿಲ್ಲ. ಅಲ್ಲಿ ಹೊರಗಡೆ ಕ್ಯಾಂಪ್ ಮಾಡ್ತಿದ್ರಲ್ಲ, ತಮ್ಮ ಕುಟುಂಬ ಜೊತೆ ಎಲ್ಲ ಸಂತೋಷವಾಗಿರ್ಬೇಕಾದ್ರೆ ಅವರು ಆಕಾಶದ ಕಡೆ ನೋಡಿ ದೇವ್ರು ತಮ್ಮನ್ನ ಹೇಗೆ ಕರ್ಕೊಂಡ್ ಬಂದ್ರು ಅನ್ನೋ ಒಂದ್ರ ಬಗ್ಗೆ ಅವರು ಸಂತೋಷ ಪಡ್ತಿದ್ರು. ಸೊ ಅವಾಗ ಅವ್ರಿಗೆ ಯೇಸು ಸ್ವಾಮಿ ಹುಟ್ಟಿದಾಗ ನಕ್ಷತ್ರ ಕಾಣಿಸಿರೋ ಚಾನ್ಸಸ್ ಇದೆ. ಸೊ ಅದಕ್ಕೋಸ್ಕರ ದೇವರಲ್ಲಿ ಇಟ್ರು ಅಂತ ನಾವು ಒಂದು ಅಸ್ಯೂಮ್ ಮಾಡ್ಕೊಬಹುದು. ಮತ್ತೆ ಅದು ಅರೌಂಡ್ ಸೆಪ್ಟೆಂಬರ್ ಆ ಟೈಮಲ್ಲಿ ಬರುತ್ತೆ. ಮತ್ ನಾವ್ ನೋಡ್ಬೇಕಾದ್ರೆ ಕುರುಬರು ಹಿಂಡನ್ನು ಕಾಯ್ತಿದ್ರು ಅಂತ. ಬೆತ್ಲೆಹೇಮ್ ಮತ್ತೆ ಎರುಸಲೇಮ್ ಈ ಏರಿಯಾದಲ್ಲಿ ನೋಡ್ಬೇಕಾದ್ರೆ ವಿಂಟರ್ ಅಲ್ಲಿ ತುಂಬಾ ಚಳಿ ಇರುತ್ತೆ, ಅಲ್ಲಿ ಸ್ನೋ ಕೂಡ ಬೀಳುತ್ತೆ. ಮೊನ್ನೆನೂ ಸ್ನೋ ಆಗಿತ್ತು. ಸೊ ಆತರ ಸ್ನೋ ಬಿದ್ದಾಗ ಆ ಟೈಮ್ ಅಲ್ಲಿ ಮೋಸ್ಟ್ಲಿ ಕುರುಬರು ಹೊರಗಡೆ ಇರಲ್ಲ. ಅವ್ರು ಇರೋದು ಅರೌಂಡ್ ಸೆಪ್ಟೆಂಬರ್ ಟೈಮ್ ಫ್ರೇಮ್ ಅಲ್ಲಿ. ಕುರುಬರು ಹೊಲದಲ್ಲಿ ಕಾಯುತ್ತಿದ್ದರು ಅಂದಾಗ ಸೊ ಆತರ ನಾವು ಒಂದು ಅನ್ಕೊಬಹುದು. ಬಟ್ ಇದು ಯಾವತ್ತೇ ಡೇಟ್ ಇರ್ಲಿ ಯೇಸು ಸ್ವಾಮಿ ಹುಟ್ಟಿದಂತೂ ನಿಜ. ಸೊ ಅದಕ್ಕೋಸ್ಕರ 25th ಅಂತ ಎಲ್ಲರೂ ಡಿಸೈಡ್ ಮಾಡಿದ್ರು. ಸೊ ನಾವು ಈ ದಿನದಲ್ಲಿ ಏನ್ ಮಾಡ್ಬೋದು ಅಂದ್ರೆ ಇದನ್ನೊಂದು ಆಪರ್ಚುನಿಟಿ ತರ ತಗೊಂಡು ನಮಗ್ ಗೊತ್ತಿಲ್ಲದೆ ಯೇಸು ಸ್ವಾಮಿ ಬಗ್ಗೆ ಗೊತ್ತಿಲ್ಲದೆ ಇರೋರ ಹತ್ರ ನಾವು ಯೇಸು ಸ್ವಾಮಿ ಜನನ ಬಗ್ಗೆ ಮಾತಾಡ್ಬೋದು. ಅವ್ರ ಬಂದು ಯಾಕೆ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ತೀರಾ, ಇಲ್ಲ ನಾವು ಅವ್ರಿಗೆ ಏನಾರ ಕ್ರಿಸ್ಮಸ್ ಗಿಫ್ಟ್ ಕೊಟ್ಟಾಗ ನಾವು ಅವ್ರಿಗೆ ಕ್ರಿಸ್ಮಸ್ ಮೆಸೇಜ್ ಹೇಳ್ಬೋದು. ನಮ್ ದೇವ್ರ ಈ ತರ ದೇವರಾಗಿದ್ರು ಮನುಷ್ಯರಾಗಿ ಬಂದ್ರು, ಅದನ್ನ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂತ. ನಾವು ವಿಶ್ವಾಸಿಗಳ ಮಧ್ಯೆ ಮಾತಾಡ್ಬೇಕಾದ್ರೆ ನಾವು ಯೇಸು ಸ್ವಾಮಿ ಬಂದ್ರಲ್ಲ ಅದನ್ನ ತಿರ್ಗಿ ಇನ್ನೊಮ್ಮೆ ಬರ್ತಾನಲ್ಲ ಅಂತಾನು ನಾವು ನೆನ್ಸ್ಕೋಬಹುದು. ಸೊ ಈ ಡೇಟ್ ಯಾವ್ದೇ ಆಗಿದ್ರು ನಾವ್ ಇದನ್ನ ಸೆಲೆಬ್ರೇಟ್ ಮಾಡಿದಾಗ ಯೇಸು ಸ್ವಾಮಿ ನಮ್ಮ ಹೃದಯದಲ್ಲಿ ಇಟ್ಕೊಂಡು ಆತನ್ಗೋ ಅಂದ್ರೆ ನಾವ್ ಅದನ್ನ ಒಂದು ಆಪರ್ಚುನಿಟಿ ಆಗಿ ಯೂಸ್ ಮಾಡ್ಬೇಕು. ದೇವ್ರು ನಮಗ್ ಕೊಡೋ ಅದ ಸೈತಾನನ್ ಏನೇ ತಂದಿರ್ಲಿ, ಸೈತಾನನ್ನು ಫರೋನ ಹೃದಯವನ್ನು ಗಟ್ಟಿ ಮಾಡಿದ್ರು, ಬಟ್ ಅದನ್ನು ದೇವ್ರು ಉಪಯೋಗಿಸ್ಕೊಂಡ್ರು ಅಲ್ಲ. ಅದೇ ರೀತಿ ಡೇಟ್ ಯಾವ್ದೇ ಇದ್ರು ನಾವು ಈ ಒಂದು ಆಪರ್ಚುನಿಟಿ ಯೂಸ್ ಮಾಡ್ಕೊಂಡು ಕುಟುಂಬವಾಗಿ ಸಂತೋಷವಾಗಿ ಇಟ್ಕೊಂಡು ಬೇರೆಯವ್ರಿಗೆ ಮೆಸೇಜ್ ಕೊಡ್ಬೇಕು ಅಂತ. ಸೊ ಒಬ್ಬೊಬ್ರು ಸೆಲೆಬ್ರೇಟ್ ಮಾಡಲ್ಲ ಅಲ್ಲ, ಮತ್ತೆ ಇಷ್ಟ ಆಗಲ್ಲ, ಮಾಡೋದ ಬೇಡವಾ ಅಂತ ಸ್ವಲ್ಪ ಜನಕ್ಕೆ ಭಯ. ಸೊ ಅದಕ್ಕೆ ಹೇಳೋಣ ಅಂತ. ಓಕೆ, ಈ ಒಂದು ಸಮಯದಲ್ಲಿ ನಾವು ದೇವರ ಪ್ರೀತಿ ಮನುಜರ ನಡುವೆ ಹಾಡಿನಿಂದ ನಾವು ಸಂತೋಷವಾಗಿ ಹಾಡೋಣ. Oh
ಒಂದು ಕ್ವಿಜ್ ಮಾಡೋಣ. ಹಳೆ ಒಡಂಬಡಿಕೆಯಲ್ಲಿ ದೇವರು ಕೇಳಿದ ಮೊದಲ ಪ್ರಶ್ನೆ ಯಾವುದು? ಆದಾಮನೇ ಎಲ್ಲಿದ್ದಿ? ಹೊಸ ಒಡಂಬಡಿಕೆಯಲ್ಲಿ ಮನುಷ್ಯರು ಕೇಳಿದ ಮೊದಲನೇ ಪ್ರಶ್ನೆ ಯಾವುದು? ಕರೆಕ್ಟ್. ಈ ಪ್ರಪಂಚಕ್ಕೆ ಬಂದ ಕಿಂಗ್ ಆಫ್ ಜೂಸ್, ಲೋಕದ ರಕ್ಷಕನು ಎಲ್ಲಿ ಹುಟ್ಟಿದ್ದಾನೆ ಅಂತ ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡ್ತೇವೆ. ಮತ್ತಾಯ ಅಂದ್ರೆ ಬಿಬ್ಲಿಕಲ್ ಅಂದ್ರೆ ಪ್ರಿಂಟ್ ಪ್ರಕಾರ. ಸೊ ಹಾಗೆ ನೋಡ್ಬೇಕಾದ್ರೆ ನಾವು ದೇವ್ರು ನಮ್ಮನ್ನ ಫಸ್ಟ್ ಹುಡುಕೊಂಡ್ ಬಂದ್ರು. ನಾವು ದೇವ್ರನ್ನ ಹುಡುಕೊಂಡು ಹೋಗಿಲ್ಲ. ಆದಾಮ ಇವ್ನ ತಪ್ಪು ಮಾಡ್ಬಿಟ್ಟೆ ನಾನು ದೇವ್ರ ಹತ್ರ ಹೇಳ್ಬೇಕು ಅಂತ ಆದಾಮ ಏನು ಹೋಗಿಲ್ಲ, ಅವ್ನು ಬಚ್ಚಿಕೊಂಡಿದ್ದ. ಆದ್ರೆ ಆದಾಮನ್ನ ಹುಡುಕೊಂಡು ಅವ್ನ್ ತಪ್ಪು ಮಾಡಿದಾನೆ ಅಂತ ದೇವ್ರಿಗೆ ಗೊತ್ತಿತ್ತು ಅಲ್ವಾ ಅವಾಗ ಬರೋಕ್ ಮುಂಚೆನೆ, ಆದ್ರೂ ದೇವ್ರು ಹುಡುಕೊಂಡ್ ಬಂದ್ರು. ಇವಾಗ ರಕ್ಷಣೆ ಅಂದ್ರೂ ಹಾಗೆ, ದೇವ್ರು ನಮ್ಗೆ ಆಲ್ರೆಡಿ ಬಂದಿದ್ದಾರೆ. ಬಟ್ ನಾವು ಒಪ್ಪಿಸ್ಕೊಡದೆ ಇದ್ರೆ ನಮ್ಗೆ ಆ ರಕ್ಷಣೆ ಸಿಗಲ್ಲ. ಸೊ ಬೈಬಲ್ ಒಂಥರ ಕಂಪ್ಲೀಟ್ ಆಗಿ ಎಲ್ಲಾ ಕಡೆನೂ ಎಲ್ಲಾ ಚೆನ್ನಾಗಿ ಹೇಳುತ್ತೆ. ಸೊ ದೇವ್ರು ನಮ್ಮನ್ನ ಹುಡ್ಕೊಂಡ್ ಬಂದಾಗ ನಾವು ಕೂಡ ಅದಕ್ಕೆ ರೆಸ್ಪಾಂಡ್ ಮಾಡಿ ನಾವು ರಕ್ಷಣೆಯನ್ನು ಕಂಡ್ಕೊಳ್ಬೇಕು. ಆತರ ಅದೊಂದು ಕಾನ್ಸೆಪ್ಟ್ ಚೆನ್ನಾಗಿದೆ. ಬೈಬಲ್ ಅಲ್ಲಿ ನೋಡ್ತಾರಲ್ಲ, ದೇವರು ನಮ್ಮನ್ನು ಮೊದಲು ಪ್ರೀತಿಸಿದ್ರಿಂದ ಪ್ರೀತಿ ಏನೇನು ನಮ್ಗೆ ಅರ್ಥ ಆಗಿದ್ದೆ ಆತನ ಪ್ರೀತಿಯಿಂದ. ಮತ್ತೆ ಇವರು ಗಿಫ್ಟ್ಸ್ ತರ್ತಾರಲ್ಲ ಜ್ಞಾನಿಗಳು, ಏನೇನ್ ಗಿಫ್ಟ್ ತರ್ತಾರ ಅವರು? ಚಿನ್ನ ಏನಂದ್ರೆ ಅವರು ರಾಜರಿಗೆ ಜಾಸ್ತಿ ಚಿನ್ನ, ರಾಜಾದಿ ರಾಜನ ಅಂತ ಸೂಚಿಸುತ್ತೆ. ಮತ್ತೆ ಫ್ರಾಂಕಿನ್ಸಿನ್ ಅದೇನ್ ತೋರಿಸುತ್ತೆ ಅಂದ್ರೆ, ನಾವು ನೋಡ್ಬೇಕಾದ್ರೆ ಹಳೆ ಕಾಲದಲ್ಲಿ ಲೆವಿಟಿಕಸ್ ಅಲ್ಲಿ ಫಸ್ಟ್ ಫ್ರೂಟ್ಸ್ ಆಫರಿಂಗ್ ಕೊಡ್ಬೇಕಾದ್ರೆ ಅದ್ರ ಮೇಲೆ ಫ್ರಾಂಕಿನ್ಸಿನ್ಸ್ ಹಾಕ್ತಿದ್ರು, ಅವ್ರು ಅದು ಹಾಕ್ತಿದ್ರು. ಅದು ಒಂದು ಪರಿಮಳ ವಾಸನೆ ಆಗಿ ಬರ್ತಿತ್ತು. ಅಂದ್ರೆ ದೇವರು ನಮ್ಗೆ ಈಸ್ ದ ಫಸ್ಟ್ ಫ್ರೂಟ್ ಆಫ್ ರೆಸರೆಕ್ಷನ್ ಅಲ್ಲ, ಅದು ತೋರ್ಸೋಕೆ. ಮತ್ತೆ ಆತನು ಮರಣ ಹೊಂದಬೇಕಲ್ಲ, ಅದನ್ನ ತೋರ್ಸೋಕೆ ಕೊನೆ ಗಿಫ್ಟ್ ಕೊಡ್ತಿದ್ರು. ಸೊ ಈ ತರ ಬೈಬಲ್ ಅಲ್ಲಿರೋ ಒಂದೊಂದು ಥಿಂಗ್ಸ್ ಸುಮ್ನೆ ಅಲ್ಲಿಲ್ಲ, ಅದಕ್ಕೊಂದು ಅರ್ಥ ಇದೆ. ಅದು ದೇವರು ಇಂಟೆನ್ಷನಲ್ ಆಗಿ ಹಾಕಿದ್ದಾರೆ. ಯಾಕಂದ್ರೆ ಪವಿತ್ರಾತ್ಮನು ಅದನ್ನು ಒಂದು ಪರ್ಪಸ್ ಆಗಿ ನಮ್ಗೆ ಅರ್ಥ ಆಗ್ಲಿ ದೇವ್ರು ಏನು ಅಂತ ಹಾಕಿದ್ದಾನೆ. ಸೊ ಅದನ್ನ ನಾವು ನೆನ್ಸ್ಕೋಬೇಕು. ದೇವ್ರು ನಮ್ಮ ಹತ್ರ ಚಿನ್ನ, ಬೆಳ್ಳಿ, ರಕ್ತಪೋಳ ಎಲ್ಲ ಕೇಳಲ್ಲ. ಆದ್ರೆ ಅದನ್ನ ನಮ್ಮ ಹತ್ರ ಕೇಳೋದು ನಮ್ಮ ಹೃದಯ. ಅದನ್ನ ನಾವು ನೆನೆಸ್ತಾ ಈ ಒಂದು ಸಮಯದಲ್ಲಿ ಪಾಪವ ನೀಗಿಸಲೇ ಶಾಪವ ನೀಗಿಸಲೇ ಎಂಬ ಹಾಡನ್ನ Yeah.
ಕಳೆಯುವ ಹಾಗೆ ಸಹಾಯ ಮಾಡು ಕರ್ತನೆ. ನಾವು ಲೋಕದ ರೀತಿಯಲ್ಲಿ ಆಚರಿಸದೆ ಕರ್ತನೆ, ನಿನ್ನ ವಾಕ್ಯದಲ್ಲಿಯೂ ಕರ್ತನೆ, ನಿನ್ನಲ್ಲಿ ಆನಂದಿಸುವುದರಲ್ಲಿಯೂ ಕರ್ತನೆ, ನಾವು ಕರ್ತನೆ ಈ ಒಂದು ದಿನವನ್ನು ಕಳೆಯುವ ಹಾಗೆ ಸಹಾಯ ಮಾಡು. ಈ ಒಂದು ದಿನದಲ್ಲಿ ಕರ್ತನೆ ಇತರರಿಗೆ ನಿನ್ನ ವಾಕ್ಯವನ್ನು ಹೇಳುವ ಒಂದು ಆಪರ್ಚುನಿಟಿಯನ್ನು ನೀನು ನಮಗೆ ಒದಗಿಸಿಕೊಡಬೇಕೆಂದು ಬೇಡಿಕೊಳ್ಳುತ್ತೇವೆ ಕರ್ತನೆ. ಕರ್ತನೆ ನಮ್ಮ ನೆರೆಹೊರೆಯವರಿಗೆ ಕರ್ತನೆ ಬಂಧು ಮಿತ್ರರಿಗೆ ನಿನ್ನ ವಾಕ್ಯವನ್ನು ಸಾರಲು ಕರ್ತನೆ ನಮಗೆ ಒಂದು ಸಮಯದಲ್ಲಿ ಅವಕಾಶ ಮಾಡಿಕೊಡು ಕರ್ತನೆ. ಅದನ್ನು ನಾವು ಉಪಯೋಗಿಸಿ ನಿನ್ನ ವಾಕ್ಯವನ್ನು ನಮ್ಮ ನಾಡ ಮೂಲೆ ಮೂಲೆಗೂ ಕರ್ತನೆ ಸಾರುವ ಹಾಗೆ ನಮಗೆ ನೀನು ಸಹಾಯ ಮಾಡು ಕರ್ತನೆ. ತಂದೆಯಾದ ದೇವರೇ, ನಿನ್ನ ಆಸೆ ಯಾರು ನಾಶವಾಗಿ ಹೋಗಬಾರದು, ಎಲ್ಲರೂ ರಕ್ಷಣೆ ಹೊಂದಬೇಕೆಂಬುದೇ ನಿನ್ನ ಆಸೆಯಾಗಿದೆ ಅಲ್ಲ ಕರ್ತನೆ. ತಂದೆಯಾದ ದೇವರೇ, ನಿನ್ನ ಒಂದು ಚಿತ್ತವನ್ನು ನಾವು ಮಾಡುವ ಹಾಗೆ, ನಿನ್ನ ವಾಕ್ಯವನ್ನು ಇತರರಿಗೆ ಸಾರುವ ಹಾಗೆ ನಮ್ಮನ್ನು ಅಭಿಷೇಕಿಸಿ ಈ ಒಂದು ಸಮಯದಲ್ಲಿ ನೀನು ಮಾಡಿದ ತ್ಯಾಗವನ್ನು ನೆನೆಸುತ್ತಾ ನಮ್ಮ ಜೀವಿತಗಳನ್ನು ನಿನ್ನ ಕೈಯಲ್ಲಿ ಅರ್ಪಿಸುತ್ತಾ ಕರ್ತನೆ, ನೀನೇ ನಮ್ಮ ಜೀವಿತದಲ್ಲಿ ರಾಜನಾಗಿ ಕರ್ತನ ಆಳ್ವಿಕೆ ಮಾಡಬೇಕೆಂದು ಯೇಸು ಕ್ರಿಸ್ತ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆ. ನಾವು ನಿಂತುಕೊಂಡಿರುವ ಹಾಗೆ ನಮ್ಮ ಸತ್ಯವೇದಗಳನ್ನು ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ ತಿಳಿಸಿಕೊಳ್ಳೋಣ. ಜಾನ್ ಚಾಪ್ಟರ್ 1 ಅದರಲ್ಲಿ 1ರಿಂದ ನಾವು 13 ವಚನಗಳನ್ನು ಓದ್ಕೊಳ್ತೇವೆ. 14 ವಚನಗಳು 1ರಿಂದ 13 ವಚನಗಳನ್ನು ನೋಡೋಣ. ಜಾನ್ ಚಾಪ್ಟರ್ 1 to 14. ಅದು ಪ್ರಥಮವಾಗಿ ನಮ್ಮ ಮಧ್ಯೆ ಇರುವ ಟೋನಿ ಅವರು 1ರಿಂದ 8 ವಚನಗಳನ್ನು ಓದ್ತಾರೆ. ನಂತರ ಶೀಲಾ ಅವರು 9ರಿಂದ 14 ವಚನವರೆಗೂ ಓದಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಮೊದಲನೇ ಗಾಸ್ಪಲ್ ಅಕಾರ್ಡಿಂಗ್ ಟು ಜಾನ್ ಚಾಪ್ಟರ್ 1. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವೆಂಬುವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದರು. ಆತನ ಮೂಲಕವಾಗಿ ಸಮಸ್ತವು ಉಂಟಾಯಿತು. ಉಂಟಾಗಿರುವ ವಸ್ತುಗಳಲ್ಲಿ ಆತನಿಂದ ಒಂದಾದರೂ ಉಂಟಾಗಲಿಲ್ಲ. ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಕತ್ತಲು ಅದನ್ನು ಮುಸುಕಲಿಲ್ಲ. ದೇವರು ಕಳಿಸಿಕೊಟ್ಟ ಒಬ್ಬ ಮನುಷ್ಯನು ಬಂದರು, ಆತನ ಹೆಸರು ಯೋಹಾನನು. ಈ ಯೋಹಾನನು ಸಾಕ್ಷಿಯಾಗಿ ಬಂದರು. ತನ್ನ ಮೂಲಕವಾಗಿ ಎಲ್ಲರೂ ನಂಬುವಂತೆ ಆತನ ಬೆಳಕಿನ ವಿಷಯದಲ್ಲಿ ಸಾಕ್ಷಿ ಕೊಡುವುದಕ್ಕೆ ಬಂದರು. ಅವನೇ ಬೆಳಕಲ್ಲ, ಆ ಬೆಳಕಿನ ವಿಷಯದಲ್ಲಿ ಸಾಕ್ಷಿ ಕೊಡುವುದಕ್ಕಾಗಿ ಬಂದವನು. ನಿಜವಾದ ಬೆಳಕು ಲೋಕಕ್ಕೆ ಬರುವುದಾಗಿತ್ತು. ಬೆಳಕೆ ಪ್ರತಿ ಮನುಷ್ಯನಿಗೂ ಬೆಳಕನ್ನು ಕೊಡುವಂಥದ್ದು. ಆತನು ಲೋಕದಲ್ಲಿ ಇದ್ದನು ಮತ್ತು ಲೋಕವು ಆತನ ಮೂಲಕವಾಗಿ ಉಂಟಾಯಿತು. ಆದರೂ ಲೋಕವು ಆತನನ್ನು ಅರಿಯಲಿಲ್ಲ. ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು, ಆದರೆ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟವರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಇವರು ರಕ್ತ ಸಂಬಂಧದಿಂದಾಗಲಿ ಕಾಮದಿಂದಾಗಲಿ ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು. ಆ ವಾಕ್ಯವೆಂಬವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ನಾವು ಆತನ ಮಹಿಮೆಯನ್ನು ನೋಡಿದೆವು. ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ. ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು. ದಯಮಾಡಿ ಕುಳಿತುಕೊಳ್ಳೋಣ. ವೆಲ್ಕಮ್ ಟು ಆಲ್. ನಮ್ಮ ರಾಜಾದಿರಾಜನು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಕೂಡಿ ಬಂದ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತ ಮಾಡ್ತೇವೆ. ಈ ಸಮಯದಲ್ಲಿ ದೇವರು ತಾನೇ ಒಂದು ಅವಕಾಶವನ್ನು ಒದಗಿಸಿಕೊಟ್ಟು ನಮ್ಮೆಲ್ಲರನ್ನು ಈ ವರ್ಷದ 2024ನೇ ಇಸ್ವಿಯ ಕ್ರಿಸ್ತ ಜಯಂತಿಯನ್ನು ಆಚರಿಸಬೇಕಾಗುವ ಹಾಗೆ ದೇವರು ನಮಗೆ ಕೊಟ್ಟ ಕೃಪೆಗಾಗಿ ನಾವೆಲ್ಲರ ಕೃತಜ್ಞತೆಯಾಗಿ ಮಾಡಿಕೊಳ್ಳೋಣ. ಈ ಸಮಯದಲ್ಲಿ ನಾವು ಅನೌನ್ಸ್ಮೆಂಟ್ ಕೇಳ್ಕೊಳ್ಳೋಣ. ಅದಾದ್ಮೇಲೆ ಒಂದು ಸ್ಪೆಷಲ್ ಏನು ಅನೌನ್ಸ್ಮೆಂಟ್ ಇದೆ, ಸಣ್ಣ ತರ ಏನು ಅನೌನ್ಸ್ಮೆಂಟ್ ಇಲ್ಲ. ಏನಾದ್ರು ಸ್ಪೆಷಲ್ ಆಗಿದ್ದು ನಮ್ಮ ಸೆಕ್ರೆಟರಿನೂ ಟೈಟಲ್ ಬಂದು
ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನಂತರ ಒಂದು ವಿಶೇಷ ಹಾಡು. ಅನೌನ್ಸ್ಮೆಂಟ್ಸ್ ಒಂದೇ. ಸಂಡೇ ಬೆಳಗಿನ ಜಾವ 8:00 ಆರಾಧನೆ ಇರುತ್ತದೆ ಮತ್ತು ಅದಾದ ನಂತರ ಆನ್ಯುವಲ್ ಮೀಟಿಂಗ್ ಇರುತ್ತದೆ. ಸೊ ಅನೇಕರು ರಿಪೋರ್ಟ್ಸ್ ಕೊಟ್ಟಿದ್ರೆ ಇನ್ಯಾರು ಕೊಟ್ಟಿಲ್ವ ಇವತ್ತೊಳಗಡೆ ರಾತ್ರಿವರೆಗೆ ಕೊಡಬೇಕಾಗಿ ನಾನು ವಿದ್ಯುತ್ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ನಿಮ್ಮೆಲ್ಲರಿಗೂ ಕ್ರಿಸ್ತ ಜಯಂತಿ ಹಬ್ಬದ ಶುಭಾಶಯಗಳು. ನನಗೆ ಇಲ್ಲ. ಈ ಸಮಯದಲ್ಲಿ ಈ ದಿನ ನಾವು ಕಾಣಿಕೆ ಕೊಡ್ಲಿಕ್ಕಲ್ಲ, ಆಶೀರ್ವಾದ ತಗೊಳಕ್ಕೆ ಬಂದಿದ್ದೀವಿ. ಇದನ್ನೆಲ್ಲ ಬರೋ ಭಾನುವಾರ ಯಥಾಪ್ರಕಾರ ಆರಾಧನೆಯಲ್ಲಿ ನಮ್ಮ ಕಾಣಿಕೆಗಳನ್ನು ಮತ್ತು ನಮ್ಮ ದಶಮ ಭಾಗವನ್ನು ಸಮರ್ಪಿಸೋಣ. ದೇವರ ತಂದೆ ನಮ್ಮನ್ನು ಆಶೀರ್ವದಿಸಲಿ. ಇದು ವಿಶೇಷವಾದ ಈ ದಿನದಲ್ಲಿ ದೇವರು ನಮಗೆ ಏರ್ಪಡಿಸಿಕೊಟ್ಟ ಈ ಕಾರ್ಯಕ್ಕಾಗಿ ನಾವು ದೇವರ ಸ್ತೋತ್ರ ಮಾಡ್ತಾ ಇದ್ದೇವೆ. I welcome you all in the name of our Lord Jesus Christ.
and I wish you happy Christmas. And I welcome you for the New Year this year. 30ನೇ ತಾರೀಕು ವರ್ಷದ ಕೊನೆ ಹಂತದಲ್ಲಿ ನಮಗೆ ಮಧ್ಯರಾತ್ರಿ 10ರಿಂದ ಬೆಳಿಗ್ಗೆ 2 ಗಂಟೆವರೆಗೂ ಇರ್ತದೆ. ದಯಮಾಡಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರು ಈ ವರ್ಷದಲ್ಲಿ ಮಾಡಿದ ಉಪಕಾರಗಳಿಗೆ ಸ್ತೋತ್ರ ಸಲ್ಲಿಸೋಣ. ಬರುವ ವರ್ಷಕ್ಕೆ ಆಶೀರ್ವಾದಗಳನ್ನು ಕೊಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಂಡು ಹೋಗೋಣ. ಮಿಡ್ ನೈಟ್ ಸರ್ವಿಸ್ಗೆ ದಯಮಾಡಿ ನೀವೆಲ್ಲರೂ ಬರಬೇಕೆಂಬುದಾಗಿ ಕೇಳ್ಕೊಳ್ತೇವೆ. ಈ ಸಮಯದಲ್ಲಿ ಬಹಳ ಪ್ರಾಮುಖ್ಯವಾದ ಸಮಯಕ್ಕೆ ಬಂದಿದ್ದೇವೆ. ದೇವರ ವಾಕ್ಯವಾದ ಸಮಯ ಆಗಿದೆ. ಶ್ರದ್ಧೆಯಿಂದ ನಾವು ಆಸಕ್ತಿಯಿಂದ ದೇವರ ವಾಕ್ಯಗಳನ್ನು ನಾವು ಗಮನವಾಗಿ ಇಟ್ಟುಕೊಂಡು ಅದನ್ನು ಧ್ಯಾನಿಸುತ್ತಾ ಈ ಒಂದು ನಮ್ಮ ಜೀವಿತವನ್ನು ಮುಂದೆ ಸಾಗಿಸೋಣ. ನಮ್ಮ ಮಧ್ಯೆ ಡಾಕ್ಟರ್ ಸೈಮನ್ ಜ್ಯೋತಿ ಅವರು ಬಂದು ನಮಗೆ ಆ ಸಂದೇಶವನ್ನು ನೀಡಲಿದ್ದಾರೆ. ಹಾಗೆ ಡಾಕ್ಟರ್ ನೋವರಾಜ್ ಅವರು ಅದನ್ನು ಕನ್ನಡದಲ್ಲಿ ತರ್ಜುಮೆ ಮಾಡಬೇಕೆಂಬುದಾಗಿ ಹೇಳ್ತೇನೆ. ಐ ವೆಲ್ಕಮ್ ಯು. As I enter the church, I feel like I came to a club. ನಾನು ಸಭೆಯೊಳಗೆ ಪ್ರವೇಶ ಮಾಡಿದ ತಕ್ಷಣ ಯಾವುದೋ ಒಂದು ಕ್ಲಬ್ನಲ್ಲಿ ಬಂದ ಹಾಗೆ ಕಾಣ್ತಾ ಇತ್ತು. But it's a holy club. ಇದು ಒಂದು ಪವಿತ್ರವಾದಂತಹ ಕ್ಲಬ್ ಆಗಿದೆ. Also, looking at you, feel like when you see the black color, you feel like sleeping. ಮುಂದಿರ್ತಕ್ಕಂಥ ಕಪ್ಪು ಬಣ್ಣವನ್ನು ನೋಡುವಾಗ ನೀವೆಲ್ಲರೂ ಮಲಗಿದ ಹಾಗೆ ಕಾಣ್ತಾ ಇದೆ ಅಂತ. So I will propose that you look at your sarees or a new dress you are wearing often, so that you will not fall asleep. ಓಕೆ, ನೀವು ಹಾಕೊಂಡಿರ್ತಕ್ಕಂಥ ಉತ್ತಮವಾದಂತಹ ಸೀರೆಗಳನ್ನು ಬಟ್ಟೆಗಳನ್ನು ನೋಡ್ಕೊಳ್ಳುವಾಗ ನೀವು ಮಲಗಿಲ್ಲ ಎಂಬುದಾಗಿ ಅನಿಸುವಂತದ್ದಾಗಿದೆ. You all look very handsome and beautiful today in the Lord. ಕರ್ತನಲ್ಲಿ ನೀವೆಲ್ಲರೂ ಈ ದಿನ ಬಹಳ ಸುಂದರವಾಗಿ ಕಾಣ್ತಾ ಇದ್ದೀರಾ. ಹಲ್ಲೆಲೂಯಾ, ಜೋರಾಗಿ ಹೇಳ್ರಿ ಹಲ್ಲೆಲೂಯಾ. ಹೇಳ್ಬಿಡಿ ಎಲ್ಲರೂ. ಓಕೆ, So also put a smile in your face because today is a very special day. ಇವತ್ತು ಬಹಳ ವಿಶೇಷವಾದಂತಹ ದಿನವಾದ ಕಾರಣ ನಿಮ್ಮ ಮುಖಗಳಲ್ಲಿ ನಗುವನ್ನು ತಂದುಕೊಳ್ಳ್ರಿ. In the beginning of this year, I was thinking to read the first and second Kings for my own personal devotional life. ಈ ವರ್ಷ ಪ್ರಾರಂಭವಾಗುವಾಗ ಸರ್ ಅವರು ತಮ್ಮ ವ್ಯಕ್ತಿಗತವಾದಂತಹ ಧ್ಯಾನಕ್ಕೋಸ್ಕರವಾಗಿ ವರ್ಷಗಳ ಮೊದಲನೇ ಮತ್ತು ಎರಡನೇ ಪುಸ್ತಕವನ್ನ ಧ್ಯಾನ ಮಾಡುವುದಕ್ಕೋಸ್ಕರವಾಗಿ ಪ್ರಾರಂಭ ಮಾಡಿದರು. Not because that I want to know what the promise God has given to me. ನನಗೆ ಯಾವ ವಾಗ್ದಾನವನ್ನು ದೇವರು ಕೊಟ್ಟಿದ್ದಾನೆ ಎಂಬುದಾಗಿ ತಿಳಿದುಕೊಳ್ಳುವುದಕ್ಕಾಗಿ ಅಲ್ಲ. But God put a thought in my heart to study how did God establish a kingship of Israel. ಇಸ್ರಾಯೇಲರ ರಾಜ್ಯತ್ವವನ್ನು ದೇವರು ಯಾವ ರೀತಿಯಿಂದ ನಿರ್ಮಾಣ ಮಾಡಿದನು ಎಂಬುವಂತದ್ದನ್ನು ತಿಳ್ಕೊಳ್ಳುವುದಕ್ಕಾಗಿ ಅದನ್ನು ನಾನು ಧ್ಯಾನ ಮಾಡತಕ್ಕಂಥವನಾಗಿದ್ದೆ. As I was reading and meditating this for my own personal life for the last 1 year. ಕಳೆದ ಒಂದು ವರ್ಷ ನನ್ನ ವೈಯಕ್ತಿಕವಾದಂತಹ ಜೀವಿತಕ್ಕಾಗಿ ಇದನ್ನು ಓದುತ್ತಾ ಧ್ಯಾನ ಮಾಡುತ್ತಾ ಇರುವಾಗ God gave a new thought of how He established the kingship of Israel. ಇಸ್ರಾಯೇಲರ ರಾಜ್ಯತ್ವವನ್ನು ದೇವರು ಯಾವ ರೀತಿಯಿಂದ ಸ್ಥಾಪನೆ ಮಾಡಿದನು ಅಂತಕ್ಕಂಥದ್ದು ಕುರಿತು ಒಂದು ಹೊಸ ವಿಚಾರವನ್ನ ದೇವರು ನನಗೆ ತಿಳಿಸಿಕೊಟ್ಟನು. It also helped me to humble myself in front of God with all the achievements, limited achievement I have in my life. ನನ್ನ ಜೀವಿತದಲ್ಲಿ ನಾನು ಮಾಡಿರ್ತಕ್ಕಂಥ ನಿಯಮಿತವಾದಂತಹ ಕೆಲವು ಸಾಧನೆಗಳ ಮೂಲಕವೂ ನಾನು ಹೆಚ್ಚಿಸಿಕೊಳ್ಳದ ಹಾಗೆ ತಗ್ಗಿಸಿಕೊಳ್ಳಬೇಕೆಂಬುದನ್ನ ದೇವರು ನನಗೆ ಕಲಿಸಿಕೊಟ್ಟಂತವನಾದನು. I also prepared several sermons based on first and second Kings. ಮೊದಲ ಮತ್ತು ಎರಡನೇ ವರ್ಷಗಳ ಪುಸ್ತಕದ ಮೇಲೆ ಅನೇಕ ಸಂದೇಶಗಳನ್ನು ಕೂಡ ನಾನು ಸಿದ್ಧ ಮಾಡಿದ್ದೇನೆ. One of the things that helped me to understand the kingship of Israel is in the Psalms. ಸೊ ಇನ್ನೊಂದು ವಿಷಯ, ಆ ಅರಸುಗಳ ಒಂದು ರಾಜ್ಯತ್ವವನ್ನು, ಇಸ್ರಾಯೇಲ್ ರಾಜ್ಯತ್ವವನ್ನು ದೇವರ ಅರಸುಗಳ ಪುಸ್ತಕದಲ್ಲಿ ಸ್ಥಾಪಿಸಿದ್ದು ಕೀರ್ತನೆಗಳಲ್ಲಿ ಪ್ರಸ್ತಾಪಿಸಲಾಗಿದೆ. And today is the Christmas day. We are celebrating the coming of our Lord Jesus Christ. ಕರ್ತನಾದಂತ ಯೇಸು ಕ್ರಿಸ್ತನ ಎರಡನೇ ಆಗಮನವನ್ನು ನೆನಪು ಮಾಡಿಕೊಂಡು ನಾವು ಕ್ರಿಸ್ತ ಜಯಂತಿಯನ್ನು ಈ ದಿವಸಗಳಲ್ಲಿ ಆಚರಿಸ್ತಾ ಇದ್ದೇವೆ. And we call this as an Advent season. ಇದನ್ನು ನಾವು ಆಗಮನದ ಒಂದು ಕಾಲ ಎಂಬುದಾಗಿ ಹೇಳುತ್ತೇವೆ.
Because the people were expecting the Messiah to come, and the long awaiting people, generation after generation. ಸೊ ಕಾಲಾನುಕಾಲದಿಂದ ಜನರು ಯಾವ ಮೆಸ್ಸಿಯನನ್ನು ಎದುರು ನೋಡ್ತಾ ಇದ್ದಾರೋ ಆತನು ಬರಬೇಕೆಂಬುದಾಗಿ ನಿರೀಕ್ಷಿಸುತ್ತಾ ಇದ್ದಾರೆ. And it took several years for the prophecy to be fulfilled. ಈ ಒಂದು ಪ್ರವಾದನ ವಾಕ್ಯವು ನೆರವೇರುವುದಕ್ಕೋಸ್ಕರವಾಗಿ ಸುಮಾರು ವರ್ಷಗಳ ಕಾಲ ಗತಿಸಿ ಹೋಗಿರುವಂತದ್ದಾಗಿದೆ. So when Jesus was really born, it was a great joy for the entire world. ಸೊ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜನಿಸಿದಾಗ ಇಡೀ ವಿಶ್ವಕ್ಕೆ ಮಹಾ ಸಂತೋಷದ ಒಂದು ದಿನವಾಗಿತ್ತು. When they were expecting hundreds and hundreds of years, when he was finally born, it was a great joy. ನೂರಾರು ವರ್ಷಗಳಿಂದ ಸಾವಿರಾರು ವರ್ಷಗಳಿಂದ ಯಾವ ಮೆಸ್ಸಿಯನಿಗಾಗಿ ಎದುರು ನೋಡ್ತಾ ಇದ್ದಾರೋ ಕೊನೆಗೂ ಆ ಮೆಸ್ಸಿಯನು ಜನಿಸಿ ಬಂದನು. We don't know if Jesus was born on 25th of December. ಯೇಸು ಕ್ರಿಸ್ತನು 25ನೇ ತಾರೀಕು ಡಿಸೆಂಬರ್ ಜನಿಸಿದ್ದಾನೆ ಎಂಬುದಾಗಿ ನಾವು ಅಂದುಕೊಳ್ಳುವುದಿಲ್ಲ. But one thing is sure, that Jesus is born. ಒಂದು ವಿಷಯ, ಯೇಸು ಜನಿಸಿದ್ದಾನೆ. ಎಲ್ಲರೂ ಹೇಳ್ರಿ, ಯೇಸು ಜನಿಸಿದ್ದಾನೆ. So this morning I got up at 5 a.m. ಸೊ ಇವತ್ತು ಮುಂಜಾನೆ ನಾನು 5 ಗಂಟೆಗೆ ಎದ್ದೆ. and then I want to finish some of my sermons. ಸೊ ಕೆಲವು ಸಂದೇಶಗಳನ್ನು ನಾನು ಪೂರ್ಣಗೊಳಿಸಬೇಕಾಗಿತ್ತು. After prayer I listened to the news. ಸೊ ಪ್ರಾರ್ಥನೆ ಆದ್ಮೇಲೆ ನಾನು ಒಂದು ವಾರ್ತೆಯನ್ನು ಕೇಳಿಸಿಕೊಳ್ತಾ ಇದ್ದೆ. And the news reader has no idea about Christianity. ಸೊ ಆ ನ್ಯೂಸ್ ಓದತಕ್ಕಂಥವರಿಗೆ ಕ್ರೈಸ್ತವದ ಕುರಿತ ವಿಚಾರ ಗೊತ್ತಿಲ್ಲ. And this is what she read today. ಇವತ್ತಿನ ದಿವಸದಲ್ಲಿ ಅವರು ಓದಿರುವಂತದ್ದು ಇದು. She said that all over the world the Christians are celebrating the birth of Jesus Christ. ಇಡೀ ವಿಶ್ವದಾದ್ಯಂತ ಕ್ರೈಸ್ತರು ಕ್ರಿಸ್ತ ಯೇಸುವಿನ ಜನನದ ದಿನವನ್ನು ಆಚರಿಸ್ತಾ ಇದ್ದಾರೆ. They celebrate this so that they all can unite across the globe as one family of God. ಸೊ ಅವರೆಲ್ಲರೂ ಒಂದು ಕುಟುಂಬವಾಗಿ ವಿಶ್ವದಾದ್ಯಂತ ಒಂದು ಕುಟುಂಬವಾಗಿ ಐಕ್ಯವುಳ್ಳವರಾಗಿರುವುದಕ್ಕಾಗಿ ಇದನ್ನು ಆಚರಿಸ್ತಾ ಇದ್ದಾರೆ ಎಂಬುದಾಗಿ. So I reminded that I don't care when he was born, but it unites all of us as one family of God. ಆತನು ಯಾವಾಗ ಜನಿಸಿದ್ದಾನೆ ಎಂಬುದರ ಕುರಿತು ತಲೆ ಕೆಡಿಸಿಕೊಳ್ಳುವುದಿಲ್ಲ. ಬದಲಾಗಿ ಆತನು ಜನಿಸಿದ್ದು ಇಡೀ ವಿಶ್ವದಲ್ಲಿರ್ತಕ್ಕಂಥವರನ್ನ ಒಂದುಗೂಡಿಸಿದ್ದೆ. So this morning, if you have Bible, please turn your Bible to Psalms 110. ಸೊ 110ನೇ ಕೀರ್ತನೆಗೆ ನಮ್ಮ ಸತ್ಯವೇದಗಳನ್ನ ತಿರುಗಿಸಿಕೊಳ್ಳೋಣ. I want to introduce the coming of Jesus Christ and the nature of his coming as a Messiah in two things. ಎರಡು ವಿಷಯಗಳ ಕುರಿತು ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಮೆಸ್ಸಿಯನಾಗಿ ಬರತಕ್ಕಂಥದ್ದನ್ನ ನಿಮ್ಮ ಮುಂದೆ ನಾನು ಜ್ಞಾಪಕ ಮಾಡಿಕೊಳ್ಳುವಂತವನಾಗಿದ್ದೇನೆ. Number one, the Jehovah is a king. ಮೊದಲನೇದಾಗಿ ಯೆಹೋವನು ಅರಸನಾಗಿದ್ದಾನೆ. And secondly, the Messiah is the priest. ಎರಡನೇದಾಗಿ ಮೆಸ್ಸಿಯನು ಯಾಜಕನಾಗಿದ್ದಾನೆ. So 1000 years before, King David said about what the office, what the activity of Jesus Christ when he born into this world. ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜನಿಸುವುದಕ್ಕಿಂತ ಮುಂಚಿತವಾಗಿ 1000 ವರ್ಷಗಳ ಹಿಂದೆ ದಾವೀದನು ಆತನ ಕುರಿತಾದಂತ ಎಲ್ಲ ವ್ಯವಸ್ಥಿತವಾದಂತ ವಿಷಯಗಳನ್ನು ತಿಳಿಸುತ್ತಾನೆ. So therefore, when we read these 7 words, ಈ 7 ವಚನಗಳನ್ನು ನಾವು ಓದುವಾಗ you will come across certain words which I want to give some meaning to you. ಯೆಹೋವನು ನನ್ನ ಒಡೆಯನಿಗೆ, ನಾನು ನಿನ್ನ ವಿರೋಧಿಗಳನ್ನು ನಿನ್ನ ಪಾದಪೀಠ ಮಾಡುವ ತನಕ ನನ್ನ ಬಲಗಡೆಯಲ್ಲಿ ಕೂತುಕೊಂಡಿರು ಎಂದು ನುಡಿದನು. ಯೆಹೋವನು ನಿನ್ನ ರಾಜ್ಯದಂಡದ ಆಳ್ವಿಕೆಯು ಚೀಯೋನಿನವರೆಗೆ ಹಬ್ಬಿಸುವನು. ನಿನ್ನ ವೈರಿಗಳು ಮಧ್ಯದಲ್ಲಿ ದೊರೆತನ ಮಾಡು. ನೀನು ಸೈನ್ಯವನ್ನು ಕೂಡಿಸುವ ದಿನದಲ್ಲಿ ನಿನ್ನ ಪ್ರಜೆಗಳು ಸಂತೋಷದಿಂದ ತಾವಾಗಿಯೇ ಸೇರಿಕೊಳ್ಳುವರು. ಪರಿಶುದ್ಧ ವಸ್ತ್ರಭೂಷಿತನಾದ ನಿನ್ನ ಯುವ ಸೈನಿಕರು ಉದಯ ಕಾಲದ ಇಬ್ಬನಿಯಂತಿರುವರು. ನೀನು ಸದಾ ಕಾಲವು ಮೆಲ್ಕಿಸ್ತೇಕನ ತರಹದ ಯಾಜಕರು ಎಂದು ಯೆಹೋವನು ಆಣೆಯಿಟ್ಟು ನುಡಿದಿದ್ದಾನೆ. ಪಶ್ಚಾತ್ತಾಪ ಪಡುವುದಿಲ್ಲ. ನಿನ್ನ ಬಲಗಳಲ್ಲಿರುವ ಕರ್ತನು ನಿನ್ನ ಕೋಪದ ದಿನದಲ್ಲಿ ರಾಜರನ್ನು ಖಂಡಿಸುವನು. ಆತನು ಜನಾಂಗಗಳಲ್ಲಿ ನ್ಯಾಯ ಸ್ಥಾಪಿಸುವಾಗ ವಿಸ್ತಾರವಾದ ರಣರಂಗದಲ್ಲಿ ಶತ್ರುಗಳ ಶಿರಸನ್ನು ಭೇದಿಸಿ ಹೆಣಗಳನ್ನು ಅದರಿಂದ ತುಂಬಿಸುವನು. ಒಡೆಯನ ದಾರಿಯಲ್ಲಿ ಹಳ್ಳದ ನೀರು ಕುಡಿದು ತಲೆ ಎತ್ತುವನು. So there are few words I want you to understand today. ಇಲ್ಲಿ ಕೆಲವು ವಚನಗಳಿವೆ, ಅವುಗಳನ್ನ ನಾವೆಲ್ಲರೂ ತಿಳಿದುಕೊಳ್ಳುವುದಕ್ಕಾಗಿ ಪ್ರಯತ್ನ ಮಾಡೋಣ. One is the Lord. ಮೊದಲನೇದಾಗಿ ಕರ್ತನು, Meaning is continued sovereignty of God. ಸೊ ಸತತವಾಗಿ ಸಾರ್ವಭೌಮತ್ವವನ್ನ ಪ್ರಸಾರ ಮಾಡತಕ್ಕಂಥವನು ಎಂಬುದಾಗಿ. The second word you are very familiar in this in Psalms 113, Melchizedek. ಸೊ 110ನೇ ಕೀರ್ತನೆಯಲ್ಲಿ ಇನ್ನೊಂದು ಎಲ್ಲರಿಗೂ ಚಿರಪರಿಚಿತವಾದಂತಹ ಪದ ಮೆಲ್ಕಿಜೆದೇಕನು ಎಂಬುದಾಗಿ. He was the priest whom Abraham met in a place called Salem. ಸೊ ಸಾಲೆಮ್ ಅಂತಕ್ಕಂಥ ಸ್ಥಳದಲ್ಲಿ ಅಬ್ರಹಾಮನು ಈ ವ್ಯಕ್ತಿಯನ್ನು ಸಂಧಿಸಿದನು. And later it became Jerusalem. ಆಮೇಲೆ ಆ ಪ್ರಾಂತ ಯೆರೂಸಲೇಮ್ ಆಗಿ ಪರಿಣಮಿಸಲ್ಪಟ್ಟಿತು. And they
Melchizedek had both power as a king and also as a priest. ಸೊ ಮೆಲ್ಕಿಸೆದೆಕನಲ್ಲಿ ಅರಸನಾಗಿಯೂ ಮತ್ತು ಯಾಜಕನಾಗಿಯೂ ಇರ್ತಕ್ಕಂಥ ಎರಡು ಪವರ್ಗಳಿದ್ದು, ಅಧಿಕಾರವಿತ್ತು. You also find in this word chapter in verse 2 Zion. ಸೊ ಎರಡನೇದಾಗಿ ಎರಡನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಚಿಯೋನ್ ಎಂಬಂತ ಹೆಸರು ಬರೆಯಲಾಗಿದೆ. The meaning of Zion is rule forever. ಸೊ ಚಿಯೋನಿನ ಅರ್ಥ ಸದಾಕಾಲವೂ ಆಳ್ವಿಕೆ ಮಾಡುವಂತದ್ದು ಎಂಬುದಾಗಿ. And many times in these 7 words you come across right hand. ಸೊ ಇಲ್ಲಿ ನಾವು ನೋಡ್ತಾ ಇದ್ದೇವೆ 7 ವಚನಗಳಲ್ಲಿ ಕೂಡ ನಾವು Right hand. ಸೊ ಬಲಗೈ ಹಸ್ತ ಎಂಬುದಾಗಿ. The right hand means the place of power. ಸೊ ಬಲಹಸ್ತ ಎಂಬುದಾಗಿ ಹೇಳುವಾಗ ಒಂದು ಬಲದ ಅಧಿಕಾರದ ಒಂದು ಹಸ್ತ ಎಂಬುದಾಗಿ. So as we are meditating on Christmas Day that Jesus Christ is both the king and the priest. ಸೊ ಕರ್ತನಾದ ಯೇಸು ಕ್ರಿಸ್ತನ ಜನನದ ದಿನವನ್ನು ಆಚರಿಸತಕ್ಕಂತ ನಾವು ಈ ದಿವಸಗಳಲ್ಲಿ ಯೇಸು ಕ್ರಿಸ್ತನು ಅರಸನೂ ಆಗಿದ್ದಾನೆ, ಆತನು ಯಾಜಕನೂ ಆಗಿದ್ದಾನೆ ಎಂಬುವಂತದ್ದನ್ನು ತಿಳಿದುಕೊಳ್ಳಬೇಕು. That's the purpose of his coming. ಆತನ ಉದ್ದೇಶ ಇದುವೇ ಆಗಿದೆ ಬರುವಂತದ್ದು. So before I do that, I want to give you a background of how did God establish the kingship of Israel. ಇಸ್ರಾಯೇಲರ ರಾಜ್ಯತ್ವವನ್ನು ದೇವರು ಯಾವ ರೀತಿಯಿಂದ ಸ್ಥಾಪನೆ ಮಾಡಿದನು ಎಂಬುದರ ಕುರಿತು ಕೆಲವು ಹಿನ್ನೆಲೆಗಳನ್ನು ತಿಳಿಸುವುದಕ್ಕಾಗಿ ಬಯಸುತ್ತೇನೆ. If you read the Bible, the kingship of Israel is very interesting. ಸೊ ನಾವು ಸತ್ಯವೇದವನ್ನು ಓದುವಾಗ ಇಸ್ರಾಯೇಲರ ರಾಜ್ಯತ್ವ ಅದು ಬಹಳ ಮಹತ್ವದ್ದಾಗಿರ್ತಕ್ಕಂಥ ಒಂದು ರಾಜ್ಯತ್ವವಾಗಿದೆ. And I want you to imagine that the Israel nation was surrounded by many other countries. ಸೊ ಇಸ್ರಾಯೇಲ್ ದೇಶದ ಸುತ್ತಮುತ್ತಲು ಅನೇಕ ರಾಜ್ಯಗಳಿದ್ದವು. There were Assyrians, there were Persians, there were Egyptian and the Babylonians. ಸೊ ಅಲ್ಲಿ ಅಶ್ಶೂರ್ಯರಿದ್ದರು, ಪಾರಸಿಯರಿದ್ದರು, ಬಾಬಿಲೋನಿಯರಿದ್ದರು, ಐಗುಪ್ತ ದೇಶದವರು ಅದರ ಸುತ್ತಲೂ ಇದ್ದಂತವರಾಗಿದ್ದರು. And when God brought them from Egypt and gave them a promised land, it was called Israel. ಸೊ ಯಾವಾಗ ದೇವರು ಅವರನ್ನು ಐಗುಪ್ತ ದೇಶದಿಂದ ಹೊರಗಡೆ ತಂದು ಒಂದು ವಾಗ್ದಾನದ ದೇಶವನ್ನು ಅವರಿಗೆ ಕೊಟ್ಟನು, ಆ ವಾಗ್ದಾನದ ದೇಶವೇ ಇಸ್ರಾಯೇಲ್ ದೇಶ. He also called them the Zion. ಅವರಿಗೆ ಆ ಒಂದು ದೇಶಕ್ಕೆ ಸಿಯೋನ್ ಎಂಬುದಾಗಿ ಕೂಡ ಹೆಸರು And there ಕೊಟ್ಟನು. was a mountain where they established the temple of God. ಅವರು ಆ ಒಂದು ಪರ್ವತ ಕೂಡ ಇತ್ತು, ಆ ಪರ್ವತದ ಮೇಲೆ ದೇವಾಲಯವನ್ನು ಕೂಡ ಅವರು ಸ್ಥಾಪನೆ In ಮಾಡಿದರು. Psalms 24, David is saying that who can ascend to the Zion hill of the Lord? ಸೊ ಕೀರ್ತನೆ 24ರಲ್ಲಿ ದಾವೀದನು ಹೇಳ್ತಾ ಇದ್ದಾನೆ, ಆ ಯೆಹೋವನ ಪರ್ವತವನ್ನು ಹತ್ತತಕ್ಕಂಥವನು ಯಾರು ಎಂಬುದಾಗಿ. If you want to understand the kingship of Israel, you have to understand Psalms 24. ಸೊ ಇಸ್ರಾಯೇಲರ ರಾಜ್ಯತ್ವವನ್ನು ತಿಳಿದುಕೊಳ್ಳಬೇಕು ಅನ್ನುವುದಾದ್ರೆ ಕೀರ್ತನೆ 24 ನಾವು ತಿಳಿದುಕೊಳ್ಳಬೇಕು. So David is asking the people that who can ascend to the hill of the Lord? Who can be on the Zion? ಸೊ ಯೆಹೋವನ ಪರ್ವತವನ್ನು ಹತ್ತತಕ್ಕಂಥವನು ಯಾರು, ಆತನ ಸನ್ನಿಧಾನದಲ್ಲಿ ಹೋಗತಕ್ಕಂಥವನು ಎಂಥವನು ಎಂಬುದಾಗಿ ದಾವೀದನು ಪ್ರಶ್ನೆ ಮಾಡಿದ್ದಾನೆ. So he gave 2 answers after asking the question. ಈ ಒಂದು ಪ್ರಶ್ನೆ ಕೇಳಿದ ಮೇಲೆ 2 ಉತ್ತರಗಳನ್ನು ಕೊಡ್ತಾ And ಇದ್ದಾನೆ. he said, those who have a clean hands and pure heart are the only one who can ascend to the Zion. ಶುದ್ಧ ಹಸ್ತವುಳ್ಳಂತವನು, ನಿರ್ಮಲ ಮನಸ್ಸುಳ್ಳಂತವನು ಮಾತ್ರ ಆ ಪರ್ವತವನ್ನು ಹತ್ತತಕ್ಕಂಥವನು ಎಂಬುದಾಗಿ ಹೇಳ್ತಾ ಇದ್ದಾನೆ. That's the foundation of kingship of Israel. ಇಸ್ರಾಯೇಲರ ರಾಜ್ಯತ್ವ ಸ್ಥಾಪನೆ ಮಾಡುವುದಕ್ಕಾಗಿ ಇದುವೇ ಅಸ್ತಿವಾರವಾಗಿದೆ. ಹಲ್ಲೆಲೂಯಾ. So David is saying that those who can ascend to the hill of the Lord are the one who has a clean hand and pure heart. ಸೊ ಯಾರು ಆ ಯೆಹೋವನ ಪರ್ವತವನ್ನು ಹತ್ತತಕ್ಕಂಥವರು ಎಂಬುವಂತ ಪ್ರಶ್ನೆಗೆ ಶುದ್ಧ ಹಸ್ತವು, ನಿರ್ಮಲ ಮನಸ್ಸು ಉಳ್ಳಂತವರೇ ಎಂಬುದಾಗಿ ಹೇಳ್ತಾ ಇದ್ದಾನೆ. Can you imagine the nation can be built with only 2 things? ಸೊ ಈ ಒಂದು ದೇಶ ಕೇವಲ 2 ಸಂಗತಿಗಳ ಮೂಲಕವಾಗಿ ನಿರ್ಮಾಣವಾಗ್ತದಾ? So David is saying that if you have a clean hands and pure heart, you can ascend the hill of the So Lord. You can David- ascend the Zion. ದಾವೀದನು ಹೇಳ್ತಾ ಇದ್ದಾನೆ, ಹೌದು ಕೇವಲ 2 ಶುದ್ಧ ಹಸ್ತ, ನಿರ್ಮಲ ಮನಸ್ಸು ಇರತಕ್ಕಂಥವನು ಈ ಜೀವನವನ್ನು ಸ್ಥಾಪಿಸಬಹುದು ಎಂಬುದಾಗಿ. So like that King David was a very successful king. ಈ ಅರಸನಾದಂತ ದಾವೀದನು ಬಹಳ ಯಶಸ್ವಿಯಾದಂತ ಅರಸನಾಗಿದ್ದನು. On the line of the King David was Jesus was born. ಸೊ ಅವ ದಾವೀದನ ಒಂದು ವಂಶಾವಳಿಯಲ್ಲಿ ಕರ್ತನಾದಂತ ಯೇಸು ಕ್ರಿಸ್ತನು ಜನಿಸ್ತಾ ಇದ್ದಾನೆ. But David is establishing a holiness and the pure heart for the sanctity rule of power in Zion. ಸೊ ಚಿಯೋನ್ ದೇಶದಲ್ಲಿ ಒಂದು ಉತ್ತಮವಾದಂತ ಆಡಳಿತವನ್ನು ನಡೆಸುವುದಕ್ಕೋಸ್ಕರವಾಗಿ ಪರಿಶುದ್ಧತ್ವವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ದಾವೀದನು ಆ ಒಂದು ದೇಶವನ್ನು ಸ್ಥಾಪನೆ ಮಾಡ್ತಾ ಇದ್ದಾನೆ. I told you that the Israel nation was surrounded by many other countries. ಸೊ ಆಗಾಗಲೇ ಹೇಳಿದೆ ನಾನು, ಇಸ್ರಾಯೇಲ್ ದೇಶದ ಸುತ್ತಲೂ ಅನೇಕ ರಾಜ್ಯಗಳು ಇದ್ದವು ಎಂಬುದಾಗಿ. All the nations had their own kings. ಸೊ ಅನೇಕ ರಾಜ್ಯಗಳವರು ತಮ್ಮದೇ ಆದಂತ ಅರಸರನ್ನು But ಹೊಂದಿದಂತವರಾಗಿದ್ದರು. Israel people had no kings. ಆದ್ರೆ ಇಸ್ರಾಯೇಲ್ ದೇಶದಲ್ಲಿ ರಾಜನಿರಲಿಲ್ಲ. So they went to Samuel and asked him that we would like to have a king. ಆದ್ರಿಂದ ಅವರೆಲ್ಲರೂ ಸಮುವೇಲನ ಪ್ರವಾದಿ ಹತ್ರ ಹೋಗ್ಬಿಟ್ಟು ನಮಗೊಬ್ಬ ಅರಸನು ಬೇಕೆಂಬುದಾಗಿ ಬೇಡಿಕೊಂಡರು. So Samuel told that God himself is your king. ಸಮುವೇಲನು ಆ ಜನರಿಗೆ ಹೇಳ್ತಾ ಇದ್ದಾನೆ, ದೇವರೇ ನಿಮ್ಗೆ ಅರಸನಾಗಿದ್ದಾನಲ್ಲ. Because you remember that God told you that the kingdom will come and kingdom will fall, but the God's kingdom will be forever. ದೇವರು ತಾನೇ ಹೇಳಿದ್ದಾನಲ್ಲ, ರಾಜರುಗಳು ಬರ್ತಾರೆ, ರಾಜರುಗಳು ಬೀಳ್ತಾರೆ, ಆದ್ರೆ ದೇವರ ರಾಜ್ಯ ಯಾವಾಗಲೂ ಇರ್ತದೆ ಎಂಬುದಾಗಿ ಹೇಳಿದ್ದಾನಲ್ಲ ಎಂಬುದಾಗಿ ತಿಳಿಸಿದನು. Also they told that our king gave you the Torah, which is still for our life. ಸೊ ದೇವರು ನಮಗೆ ಧರ್ಮಶಾಸ್ತ್ರವನ್ನು ಕೊಟ್ಟಿದ್ದಾನಲ್ಲ, ಆ ಧರ್ಮಶಾಸ್ತ್ರ ಯಾವಾಗಲೂ ಇರುವಂತದ್ದಾಗಿದೆ ಎಂಬುದಾಗಿ ಹೇಳಿದನು. So he also reminded them, if you have a pure heart
God is there in your heart so that He will rule you forever and ever. ನೀವು ಶುದ್ಧ ಹೃದಯವುಳ್ಳವರಾಗುವುದಾದ್ರೆ ಆ ಶುದ್ಧ ಹೃದಯದಲ್ಲಿ ದೇವರು ತಾನೇ ಆಳ್ವಿಕೆ ಮಾಡುತ್ತಾ ನಿಮ್ಮನ್ನು ನಿರಂತರವೂ ಕೂಡ ಪೋಷಿಸುತ್ತಾನೆ ಎಂಬುದಾಗಿ ತಿಳಿಸಿದನು. But people did not listen. ಆದ್ರೆ ಜನರು ಕೇಳಿಸಿಕೊಳ್ಳಲಿಲ್ಲ. They are not satisfied with what the answer. ಅವರಿಗೆ ಬಂದಂತ ಉತ್ತರದಿಂದ ಅವರಿಗೆ ತೃಪ್ತಿ ಆಗಲಿಲ್ಲ. So they went again and again and asked Samuel to plead to God to anoint them as a king. ಸೊ ಪದೇ ಪದೇ ಅವರು ಪ್ರವಾದಿಯಾದಂತ ಸಮುವೇಲನ ಹತ್ರ ಹೋಗಿ ನಮಗೊಬ್ಬ ಅರಸನು ಬೇಕೆಂಬುದಾಗಿ ಬೇಡಿಕೊಂಡ್ರು. So finally God decided to fulfill the desire of it. ಕೊನೆಗೂ ದೇವರು ಅವರ ಆಶೆಯನ್ನು ಪೂರ್ತಿಗೊಳಿಸುವುದಕ್ಕಾಗಿ ಇಷ್ಟಪಟ್ಟನು. This is like this. ಈ ರೀತಿಯಿಂದ ಅದು If Tony brother's daughter bought a cycle ಟೋನಿ ಬ್ರದರ್ ಮಗಳಿಗೆ ಒಂದು ಸೈಕಲ್ ಬೇಕು ಅನ್ನೋದಾದ್ರೆ and she was only 8 years old, ಆಕೆ ಕೇವಲ 8 ವರ್ಷ ಪ್ರಾಯದವಳಾಗಿದ್ದಾಳೆ. and Tony brother and his wife they decided we like to buy for you a cycle but you are not mature enough to handle. ಸೊ ಅವರಿಬ್ಬರಿಗೂ ತಂದೆ ತಾಯಿಗಳಿಬ್ಬರಿಗೂ ಆಕೆಗೆ ಸೈಕಲ್ ಕೊಡುವುದಕ್ಕಾಗಿ ಇಷ್ಟ ಇದೆ, ಆದ್ರೆ ಆಕೆ ವಯಸ್ಸಿಗೆ ಅನುಗುಣವಾಗಿ ಕೊಡುವುದಕ್ಕೆ ಅವರಿಗೆ ಸೊ ಪ್ರಶ್ನೆ ಉದ್ಭವಿಸುತ್ತದೆ. But if every day she comes and plead with the father that I want cycle, ಸೊ ಪ್ರತಿದಿನ ಬಂದು ಅವ್ರ ತಂದೆಗೆ ನನಗೆ ಸೈಕಲ್ ಬೇಕೇ ಬೇಕು ಅಂತ ಅನ್ನೋದಾದ್ರೆ then finally Tony brother decided to buy her a cycle when she was 9 years old. ಸೊ 9 ವರ್ಷ ಪ್ರಾಯದವಳಾದಾಗ ಟೋನಿ ಬ್ರದರ್ ಅವರು ಆಕೆಗೆ ಒಂದು ಸೈಕಲ್ ಕೊಡುವುದಕ್ಕಾಗಿ ಇಷ್ಟಪಡ್ತಾರೆ. And then after buying the cycle, he and his wife give the clear instruction that this is how you have to handle this. ಸೊ ಸೈಕಲ್ ಕೊಟ್ಟ ಮೇಲೆ ಮಗಳಿಗೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ನೀನು ಯಾವ ರೀತಿಯಿಂದ ಸೈಕಲ್ ಓಡಿಸಬೇಕು ಎಂಬುದಾಗಿ ಸೂಚನೆಗಳನ್ನು ಕೊಡ್ತಾರೆ. Because God so loved Zion, ಯಾಕಂದ್ರೆ ದೇವರು ಚೀಯೋನನ್ನು ಇಷ್ಟಾಗಿ ಪ್ರೀತಿ ಮಾಡಿದ್ದಾನೆ. and even though He is their king and He is ruling them righteously, ಸೊ ಅವರನ್ನ ನೀತಿಯುತವಾಗಿ ಆಳ್ವಿಕೆ ಮಾಡ್ತಾ ಇದ್ದಾನೆ, ಆತನೇ ಅದರ ಅರಸನಾಗಿದ್ದಾನೆ. but because people are looking at others and asking for to have their own king, ಆದ್ರೆ ಜನರು ಮಾತ್ರ ತಮಗೊಬ್ಬ ಬೇರೆ ಅರಸನು ಬೇಕೆಂಬುದಾಗಿ ಬೇಡಿಕೊಳ್ತಾ ಇದ್ದಾರೆ. so God told Samuel that you go to a place called and find a person called Saul. ಸೊ ದೇವರು ಸಮುವೇಲನಿಗೆ ಹೇಳ್ತಾ ಇದ್ದಾನೆ, ನೀನು ನಿರ್ದಿಷ್ಟವಾದಂತ ಇಂಥ ಒಂದು ಸ್ಥಳಕ್ಕೆ ಹೋಗು, ಅಲ್ಲಿ ನಿನಗೆ ಸೌಲನೆಂಬ ವ್ಯಕ್ತಿ ಸಿಗ್ತಾನೆ ಎಂಬುದಾಗಿ. And do you know who Saul is? ಸೌಲ ಯಾರು ಎಂಬುದಾಗಿ ಗೊತ್ತಾ? He is a grandson of Aaron. ಸೊ ಆರೋನನ ಒಬ್ಬ ಮೊಮ್ಮಗನು ಎಂಬುದಾಗಿ. No. Is he born in Egypt in the king's palace? ಅವನು ಏನಾದ್ರೂ ಐಗುಪ್ತ ದೇಶದ ಅರಸನ ಮನೆಯಲ್ಲಿ ಹುಟ್ಟಿದಾನ? No one knows who Saul and his parents are. ಸೌಲನು ಯಾರು ಎಂಬುದಾಗಿ ಯಾರಿಗೂ ಗೊತ್ತಿಲ್ಲ. And the Bible tells that Saul is a son of an ordinary farmer. So, in a small village. ಸೌಲನು ಒಂದು ಚಿಕ್ಕ ಹಳ್ಳಿಯಲ್ಲಿರ್ತಕ್ಕಂಥ ಸಾಮಾನ್ಯ ರೈತನ ಮಗನಾಗಿದ್ದನು. So God said that those who have a pure heart and clean hands can ascend the hill. ಸೊ ಆ ಒಂದು ಪರ್ವತನ ಹತ್ತತಕ್ಕಂಥವನು ಶುದ್ಧ ಹೃದಯ ನಿರ್ಮಲ ಮನಸ್ಸುಳ್ಳವನಾಗಿರ್ಬೇಕು ಎಂಬುದಾಗಿ ಹೇಳ್ತಾನೆ. So therefore he went to a family where they are devoted family of God. ಸೊ ಅಲ್ಲಿ ಸಮುವೇಲನು ಹೋಗ್ತಾ ಇದ್ದಾನೆ, ಯಾಕಂದ್ರೆ ಅಲ್ಲೊಂದು ಭಕ್ತಿವಂತ ಕುಟುಂಬ ಇದೆ. So he found a person called Saul. ಅಲ್ಲಿ ಸೌಲ ಎಂಬಂತ ವ್ಯಕ್ತಿಯನ್ನ ಕಂಡುಕೊಳ್ತಾ ಇದ್ದಾನೆ. Listen this very carefully. ಇದನ್ನು ಜಾಗರೂಕತೆಯಿಂದ ಕೇಳಿಸಿಕೊಳ್ಳ್ರಿ. Today we elect our prime minister on the vote. We cast our vote. ಸೊ ನಾವು ಮತಗಳನ್ನು ಚಲಾಯಿಸುವುದರ ಮೂಲಕ ನಮ್ಮ ಒಂದು ಪ್ರಧಾನಮಂತ್ರಿಯನ್ನು ಆಯ್ಕೆ ಮಾಡುತ್ತೇವೆ. So whoever get the majority wins. ಯಾರು ಹೆಚ್ಚು ಮತಗಳನ್ನು ಪಡೆದುಕೊಳ್ತಾರೋ ಅವರು ಗೆಲ್ಲುತ್ತಾರೆ. And in the days of in the Old Testament, whoever born in the family of the king become the king. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವುದಾದ್ರೆ ಅರಸನ ಮನೆಯಲ್ಲಿ ಜನಿಸುವಂತವರೆಲ್ಲರೂ ಮುಂದೆ ಅರಸರಾಗ್ತಾ ಇದ್ರು. But only in Zion, only in Israel, there is only two qualifications. Those who have a clean hands and pure heart can ascend to the hill of the Lord. ಸೊ ನಾವು ನೋಡ್ತಾ ಇದ್ದೇವೆ, ಕೇವಲ ಎರಡು ವ್ಯಕ್ತಿಗಳನ್ನು ನಾವು ನೋಡ್ತಾ ಇದ್ದೇವೆ, ಶುದ್ಧ ಹೃದಯ ಮತ್ತು ನಿರ್ಮಲ ಮನಸ್ಸು, ಶುದ್ಧ ಹಸ್ತ ನಿರ್ಮಲ ಮನಸ್ಸು ಇರ್ತಕ್ಕಂಥವರನ್ನ ಅಲ್ಲಿ ಕಾಣ್ತಾ ಇದ್ದೇವೆ. And therefore God told Samuel that you go, and he did not tell Samuel you go and appoint a king. ಸೊ ಆ ಸಮುವೇಲನಿಗೆ ದೇವರು ಹೋಗಿ ನೀನು ಅರಸನಾಗಿ ನೇಮಕ ಮಾಡು ಎಂಬುದಾಗಿ ಹೇಳ್ತಾ ಇಲ್ಲ. He did not say that you take people opinion and select one person. ನೀವು ಜನರ ಅಭಿಪ್ರಾಯವನ್ನು ತಿಳಿದುಕೊಂಡು ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡು ಎಂಬುದಾಗಿ ಹೇಳ್ತಾ ಇಲ್ಲ. But rather God told him that you go and anoint Saul. ಆದ್ರೆ ದೇವರು ಬಹಳ ಸ್ಪಷ್ಟವಾಗಿ ಸೌಲನನ್ನೇ ಆಯ್ಕೆ ಮಾಡಿ ಅವನನ್ನು ಅಭಿಷೇಕಿಸಿ ಎಂಬುದಾಗಿ ಹೇಳ್ತಾ ಇದ್ದಾರೆ. So anointment is nothing but set him apart for your holy purpose. ಸೊ ಅಭಿಷೇಕ ಅನ್ನುವಂಥದ್ದು ಬೇರೆ ಏನೂ ಅಲ್ಲ, ಒಂದು ನಿರ್ದಿಷ್ಟವಾದಂತ ಕೆಲಸಕ್ಕೋಸ್ಕರವಾಗಿ ಪ್ರತ್ಯೇಕಪಡಿಸುವಂತದ್ದು. So if you want to be a king of Zion, if you want to ascend to the hill of the Lord, anoint him so that he can set apart for your holy purpose. ಆ ಜೀವನ ಅಂತಕ್ಕಂಥ ಪವಿತ್ರ ಪರ್ವತವನ್ನು ಹತ್ತುವುದಕ್ಕೋಸ್ಕರವಾಗಿ ಆ ವ್ಯಕ್ತಿಯನ್ನ ನೀನು ಆಯ್ಕೆ ಮಾಡು, ಅಭಿಷೇಕ ಮಾಡು ಎಂಬುದಾಗಿ ಹೇಳ್ತಾ ಇದ್ದಾನೆ. And you know the story of Saul. ಸೌಲನ ಕಥೆ ನಮ್ಮೆಲ್ಲರಿಗೂ Saul ಗೊತ್ತಿರುವಂತದ್ದಾಗಿದೆ. did a good job. ಸೌಲನು ಬಹಳ ಉತ್ತಮವಾದಂತ ಕೆಲಸಗಳನ್ನು ಮಾಡಿದ್ದಾನೆ. He won many wars. ಸೌಲನು ಅನೇಕ ಯುದ್ಧಗಳನ್ನು ಮಾಡಿದ್ದಾನೆ. But because of his disobedience, he deviated from the
the holy heart. ಅವನು ಅವಿಧೇಯತೆಗೆ ಕಾರಣವಾಗಿ ಆ ಪವಿತ್ರವಾದಂತಹ ಆಜ್ಞೆಯನ್ನು ಉಲ್ಲಂಘಿಸಿದಂತವನಾದನು. And then God has not rejected Samuel completely from his heart, but he replaced with another option. ಸೊ ದೇವರು ಸಮುವೇಲನ ಹೃದಯದಲ್ಲಿರ್ತಕ್ಕಂಥ ಆ ನಿರ್ಧಾರವನ್ನು ಸಂಪೂರ್ಣವಾಗಿ ತೆಗೆದು ಹಾಕಲಿಲ್ಲ, ಬದಲಾಗಿ ಇನ್ನೊಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡ್ತಾ ಇದ್ದಾನೆ. Probably God would have thought, oh, I have selected a boy from a farmer family. That's why he didn't understand the concept. ಸೊ ದೇವರು ತನ್ನ ಜೀವಿತದಲ್ಲಿ ನಾನೊಂದು ರೈತರ ಕುಟುಂಬದಿಂದ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ, ನನ್ನ ಒಂದು ದೃಷ್ಟಿಕೋನವನ್ನು ಅರ್ಥ ಮಾಡಿಕೊಳ್ಳಲಿಲ್ಲವಲ್ಲ ಎಂಬುದಾಗಿ ಅನ್ನಲಿಲ್ಲ. No, that's not the point. ಅದು ವಿಷಯ ಅಲ್ಲ. Again, God wants to anoint one more king of Israel. ಇಸ್ರಾಯೇಲ್ಗೆ ದೇವರು ಇನ್ನೊಬ್ಬ ಅರಸನನ್ನು ಆಯ್ಕೆ ಮಾಡಿಕೊಳ್ಳುವುದಕ್ಕಾಗಿ ಇಷ್ಟಪಟ್ಟನು. So his name was David. ಅವನ ಹೆಸರು ದಾವೀದ And ಎಂಬುದಾಗಿ. you know who David is? ದಾವೀದನು ಯಾರು ಎಂಬುದಾಗಿ ನಮಗೆ ಗೊತ್ತಿದೆ. David is one of the 9 children of Jesse. He's an ordinary shepherd boy of 13 years old. He was tending the flock in the wilderness. ಇಷಯನ ಮಕ್ಕಳಲ್ಲಿ 9 ಮಕ್ಕಳಲ್ಲಿ ಒಬ್ಬನಾಗಿರ್ತಕ್ಕಂಥ ದಾವೀದನು ಅಡವಿಯಲ್ಲಿ ಕುರಿಗಳನ್ನು ಮೇಯಿಸತಕ್ಕಂಥವನಾಗಿದ್ದನು. So what he was doing in the wilderness? ಆ ಒಂದು ಅಡವಿಯಲ್ಲಿ ಅವನು ಏನ್ ಮಾಡ್ತಾ ಇದ್ದನು? He was taking care of the sheep very faithfully. ಅಲ್ಲಿ ಕುರಿಗಳ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡು ಮೇಯಿಸ್ತಾ ಇದ್ದನು. In addition to what he was doing in his profession, he merged with his relationship with God. ಆತನು ಆ ಒಂದು ಕುರಿ ಕಾಯುವಂತ ಸಂದರ್ಭದಲ್ಲಿ ಜೊತೆಯಾಗಿ ದೇವರೊಂದಿಗೆ ತನ್ನ ಉತ್ತಮವಾದಂತಹ ಸಂಬಂಧವನ್ನು ಬೆಳೆಸಿಕೊಂಡಂತವನಾಗಿದ್ದನು. He mixed his business and holiness together in his life. ಅವನು ತನ್ನ ವ್ಯವಹಾರವನ್ನ ಮತ್ತು ಪವಿತ್ರತೆಯನ್ನ ಜೊತೆಯಾಗಿ ಇರಿಸಿಕೊಂಡಂತವನಾಗಿದ್ದನು. As a time he was taking care of the sheep, rest of the time he sang song and built relationship with God. ಕುರಿಗಳನ್ನು ಮೇಯಿಸುವುದರ ಜೊತೆಯಲ್ಲಿ ಸಮಯ ದೊಡ್ಡದಾಗಲಿಲ್ಲ, ಅವನು ಹಾಡುಗಳನ್ನು ಹಾಡುತ್ತಾ ಸ್ತುತಿ ಪದಗಳನ್ನು ಹಾಡುತ್ತಾ ದೇವರನ್ನ ಮಹಿಮೆ ಪಡಿಸ್ತಾ ಇದ್ದನು. When he left home to the wilderness, ಅವನು ಮನೆ ಅಡವಿಯನ್ನು ಬಿಟ್ಟು ಮನೆಗೆ ಹೋಗುವಾಗ, from home to wilderness, ಸೊ ನಮ್ಮ ಮನೆಯಿಂದ ಅಡವಿಗೆ ಬರುವಾಗ, and with him he took many things belonging to him. ಸೊ ತನಗೆ ಸಂಬಂಧಪಟ್ಟಂತ ಅನೇಕ ಸಂಗತಿಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದನು. One of the things that he carried with him is a music instrument. ಅವನು ತೆಗೆದುಕೊಂಡು ಹೋಗ್ತಕ್ಕಂಥ ಸಾಮಾನುಗಳಲ್ಲಿ ಒಂದೇನಿರುತ್ತೆ ಅಂತಂದ್ರೆ ಸಂಗೀತ ಉಪಕರಣ. It was so heavy that he has to carry. It was weighing 13 kilos. ಅದು 13 kg ತೂಕವುಳ್ಳಂತ ಭಾರದ ಆ ಒಂದು ವಸ್ತುವನ್ನು ತೆಗೆದುಕೊಂಡು ಹೋಗ್ತಾ So ಇದ್ದನು. probably his mother would have told, son, why you want to carry this in the wilderness? ತಾಯಿ ಹೇಳ್ತಿದ್ರಬಹುದು, ಈ ಅಡವಿಗೆ ಇದನ್ನ ಯಾಕಪ್ಪ ತೆಗೆದುಕೊಂಡು ಹೋಗ್ತಾ ಇದೀಯಾ ಅಂತ ಹೇಳಿ. And probably David would have said, Mom, you don't understand that I need to sing praises to my holy God. ಅಮ್ಮ, ನಿನಗೆ ಗೊತ್ತಾಗ್ಲಿಕ್ಕಿಲ್ಲ, ನಾನು ಇದನ್ನು ತೆಗೆದುಕೊಂಡು ಹೋಗಿ ದೇವರನ್ನ ಮಹಿಮೆಪಡಿಸುವುದಕ್ಕೋಸ್ಕರವಾಗಿ ಸ್ತುತಿ ಪದಗಳನ್ನು ಹಾಡುತ್ತೇನೆ. On the humble situation of a 13 years old boy, God anointed him as a king of Israel. 13 ವರ್ಷದ ದೀನ ಬಾಲಕನಾಗಿರ್ತಕ್ಕಂಥ ದಾವೀದನನ್ನ ದೇವರು ಇಸ್ರಾಯೇಲ್ ಅರಸನನ್ನಾಗಿ ಅಭಿಷೇಕಿಸಿದನು. In 1st and 2nd Kings, I understood through the whole year that God wanted to establish a kingship with humility and humbleness because Jesus had come and born in a manger. ಮೊದಲನೇ ಮತ್ತು ಎರಡನೇ ಅರಸುಗಳ ಪುಸ್ತಕದಲ್ಲಿ ನಾನು ವರ್ಷದುದ್ದಕ್ಕೂ ಧ್ಯಾನ ಮಾಡುತ್ತಾ ಬರುವ ಹಾಗೆ ದೀನ ಮನಸ್ಸುಳ್ಳವನು ಶುದ್ಧ ಹಸ್ತವುಳ್ಳಂತವನು ಆದಂತ ವ್ಯಕ್ತಿಯ ಮೂಲಕವಾಗಿ ದೇವರು ತನ್ನ ರಾಜ್ಯತ್ವವನ್ನ ಸ್ಥಾಪನೆ ಮಾಡಿ ಆ ಒಂದು ರಾಜ್ಯದ ಮೂಲಕವಾಗಿ ಮೆಸ್ಸಿಯನನ್ನ ಕಳಿಸುವುದಕ್ಕಾಗಿ ಇಷ್ಟಪಟ್ಟನು. ಹಲ್ಲೆಲೂಯಾ. So therefore, friend, Jesus came and they were searching in a Herod place, but he was born in a manger. ಸೊ ಜೋಯಿಸರು ಬಂದು ಹೆರೋದನ ಮನೆಯಲ್ಲಿ ಹುಡುಕ್ತಾ ಇದ್ದಾರೆ, ಯಹೂದ್ಯರ ಅರಸನಾಗಿ ಹುಟ್ಟಬೇಕಾದಂತವನು ಎಲ್ಲಿ ಎಂಬುದಾಗಿ. ಆದ್ರೆ ಆತನು ಗೋದಲಿಯಲ್ಲಿ ಜನಿಸಿದ್ದಾನೆ. Because from the very beginning, God told and prepared people that the King of Messiah will come and he will rule over you through all the generation, because he has to be humble himself and born in a manger. ಸೊ ಸಾವಿರಾರು ವರ್ಷಗಳ ಹಿಂದೆ ಕರ್ತನಾದಂತ ದೇವರು ಒಬ್ಬ ಮೆಸ್ಸಿಯನು ಬರ್ತಾನೆ, ಆತನು ಜನಿಸುತ್ತಾನೆ, ಇಂಥವನು ಹೃದಯದಲ್ಲಿ ಎಂಬುದಾಗಿ ದೀನ ಮನಸ್ಸುಳ್ಳತಕ್ಕಂಥ ವ್ಯಕ್ತಿಯನ್ನ ಅಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳುವಂತದ್ದನ್ನ ನೋಡ್ತಾ ಇದ್ದೇವೆ. Therefore David was dreaming about the coming of the Messiah and he wrote many songs of the coming of Messiah. ದಾವೀದನು ಬರಬೇಕಾದಂತ ಯೇಸು ಕ್ರಿಸ್ತನ ಕುರಿತಾಗಿ ಮೆಸ್ಸಿಯನ ಕುರಿತಾಗಿ ತಿಳಿದಂತವನಾದ ಕಾರಣ ಅನೇಕ ಕೀರ್ತನೆಗಳನ್ನ ಬರೆದಂತವನಾದನು. And there were 27 times the Psalms are mentioned in the New Testament. ಕೀರ್ತನೆಗಳಲ್ಲಿ 27 ಸಾರಿ ಅವನ ಹೆಸರು ಪ್ರಸ್ತಾಪಿಸಲಾಗಿದೆ. And mainly the 27 times it was always expecting the Messiah. ಈ 27 ಸಂದರ್ಭಗಳಲ್ಲಿ ಕೂಡ ಬರಬೇಕಾದಂತ ಮೆಸ್ಸಿಯನನ್ನು ನಿರೀಕ್ಷಿಸಿ ಬರೆಯಲಾಗಿದೆ. So David was dreaming 1000 years before the coming of Jesus Christ that there will be a Messiah to come, that he is going to replace the kingship of David to an eternal kingship. ಸೊ ಸಾವಿರಾರು ವರ್ಷಗಳ ಹಿಂದೆ ಒಬ್ಬ ಮೆಸ್ಸಿಯನು ಬರ್ತಾ ಇದ್ದಾನೆ. ಆ ಮೆಸ್ಸಿಯನು ದಾವೀದನ ಸಿಂಹಾಸನವನ್ನ ಸ್ಥಾಪನೆ ಮಾಡ್ತಾನೆ, ಸದಾಕಾಲವು ಆಳ್ತಾನೆ ಎಂಬಂತ ಸತ್ಯವನ್ನು ತಿಳಿದಂತವನಾಗಿದ್ದ. So therefore, from the very beginning of David's kingship in Israel, he did not establish who is going to come next to me, but he was establishing
praise and honor to only God. ಸೊ ದಾವೀದನು ತನ್ನ ಆಳ್ವಿಕೆಯ ಸಮಯದಲ್ಲಿ ತನ್ನ ನಂತರ ಯಾರು ಎಂಬುದಾಗಿ ಅರಸನನ್ನು ಅಭಿಷೇಕ ಮಾಡಲಿಲ್ಲ, ಸ್ಥಾಪನೆ ಮಾಡಲಿಲ್ಲ. ಬದಲಾಗಿ ಆತನು ಬರ್ತಕ್ಕಂಥ ಮೆಸೀನಿಗೋಸ್ಕರವಾಗಿ ಸಿದ್ಧ ಮಾಡುವುದಕ್ಕಾಗಿ ಹಾಡುಗಳನ್ನು ಹಾಡುತ್ತಾ ಸ್ತುತಿಗಳನ್ನು ಬರೆಯುತ್ತಾ ಆ ಒಂದು ರಾಜ್ಯವನ್ನು ಸ್ಥಾಪನೆ ಮಾಡಿದನು. If you have time to read all the Psalms written by David himself. ಸೊ ದೇವರು ದಾವೀದನ ಮೂಲಕವಾಗಿ ಬರೆಸಿರುವಂತಹ ಕೀರ್ತನೆಗಳನ್ನು ನೀವು ಸಮಯ ಮಾಡಿಕೊಂಡು ದಯಮಾಡಿ ಓದ್ರಿ. All the Psalms are talking about how successful he was because God was ruling his heart. ಸೊ ದೇವರು ಅವನ ಪರವಾಗಿ ರಾಜ್ಯವನ್ನು ಆಳ್ವಿಕೆ ಮಾಡತಕ್ಕಂಥವನಾದ ಕಾರಣ ದಾವೀದನು ಎಷ್ಟು ಯಶಸ್ವಿಯಾಗಿ ಕಾರ್ಯ ನಡೆಸ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. Yes, David did have a skill of war. ದಾವೀದನಲ್ಲಿ ಯುದ್ಧ ಮಾಡತಕ್ಕಂಥ ಒಂದು ನಿಪುಣತೆ ಇತ್ತು. And the Bible tells that he won many wars like Saul. ಸತ್ಯವೇದ ಹೇಳುತ್ತದೆ ಸೌಲನ ಹಾಗೆ ದಾವೀದನು ಕೂಡ ಅನೇಕ ಯುದ್ಧಗಳನ್ನು ಗೆದ್ದನು ಎಂಬುದಾಗಿ. And the biggest challenge for David and Saul was the Philistines. ಸೊ ದಾವೀದನಿಗೂ ಮತ್ತು ಸೌಲನಿಗೂ ಇರ್ತಕ್ಕಂಥ ಒಂದು ದೊಡ್ಡ ಸವಾಲು ಯಾರಂತಂದ್ರೆ ಫಿಲಿಸ್ಟಿಯರಾಗಿದ್ರು. And there was a man called Goliath. ಸೊ ಗೊಲಿಯಾತ್ ಅಂತಕ್ಕಂಥ ವ್ಯಕ್ತಿ ಆ ರಾಜ್ಯದವನಾಗಿದ್ದನು. And no one was able to conquer him because ಸೊ ಆ ವ್ಯಕ್ತಿಯನ್ನು ಯಾರು ಕೂಡ ಸೋಲಿಸುವುದಕ್ಕೆ ಸಾಧ್ಯವಾಗಲಿಲ್ಲ. Because he was trained not only in a military strategy but he was very physically strong. ಸೊ ಅವನು ಆ ಒಂದು ಸಿಪಾಯಿಯ ಒಂದು ಏನಂದ್ರೆ ವ್ಯಕ್ತಿತ್ವದಿಂದ ಕೂಡಿದಂತವನು ಮಾತ್ರವೇ ಆಗಿರದೆ ಬಹಳ ಬಲಿಷ್ಠನಾದಂತ ವ್ಯಕ್ತಿ ಆಗಿದ್ದನು. And David himself is explaining how difficult it is to conquer Goliath. ಗೊಲಿಯಾತನನ್ನು ಗೆಲ್ಲುವಂತದ್ದು ಎಷ್ಟು ಕಷ್ಟ ಎಂಬುದಾಗಿ ದಾವೀದನು ಕೂಡ ತಿಳಿದಂತವನಾಗಿದ್ದನು. But he conquered Goliath with 3 small stones. ಆದ್ರೆ ಆ ಗೊಲಿಯಾತನನ್ನ ದಾವೀದನು ಕೇವಲ ಒಂದು 5 ಚಿಕ್ಕ ಕಲ್ಲುಗಳಿಂದ ನುಣುಪು ಕಲ್ಲುಗಳಿಂದ ತೆಗೆದುಕೊಂಡು ಹೋಗಿ ಸೋಲಿಸಿದನು. And he focused on the weakest point of this man. ಈ ವ್ಯಕ್ತಿಯಲ್ಲಿರ್ತಕ್ಕಂಥ ಒಂದು ಬಲಹೀನವಾದಂತ ಸ್ಥಳವನ್ನ ದಾವೀದನು ಗುರುತಿಸಿದನು. Therefore we know that David had a very skillful man in fighting the war. ಸೊ ಯುದ್ಧಗಳನ್ನು ಮಾಡುವಂತ ಸಂದರ್ಭದಲ್ಲಿ ದಾವೀದನು ಬಹಳ ನಿಪುಣತೆಯಿಂದ ಯುದ್ಧ But ಮಾಡತಕ್ಕಂಥ all the success he dedicated to the Lord and he said it's a war between God and the rest of the people. ಸೊ ಆತನು ಎಲ್ಲ ಯುದ್ಧಗಳ ಫಲಿತಾಂಶವನ್ನ ದೇವರಿಗೆ ಒಪ್ಪಿಸಿಕೊಡ್ತಾ ಇದ್ದಾನೆ, ಆತನಿಗೆ ಗೌರವ ಸಲ್ಲಿಸ್ತಾ ಇದ್ದಾನೆ. ಯಾಕಂದ್ರೆ ಆತನ ಮೂಲಕವಾಗಿ ಜಯ ದೊರಕಿದೆ ಎಂಬುದಾಗಿ. So remember he told Goliath that you stand with all the weapons that you can. ಸೊ ದಾವೀದನು ಗೊಲಿಯಾತನಿಗೆ ಹೇಳ್ತಾ ಇದ್ದಾನೆ, ನೀನು ಎಲ್ಲ ಯುದ್ಧೋಪಕರಣಗಳನ್ನು ಧರಿಸಿಕೊಂಡಂತವನಾಗಿ ನನ್ನ ಮುಂದೆ ನಿಂತಿದೀಯಾ. But you see me that I don't have anything in mind. ನನ್ನನ್ನು ನೋಡು, ನನ್ನ ಹತ್ರ ಏನೂ ಇಲ್ಲ ಎಂಬುದಾಗಿ. But I want to tell you that I stand in the name of God. ಆದ್ರೆ ನಾನು ನಿನ್ನ ಮುಂದೆ ಯೆಹೋವನ ಹೆಸರಿನಲ್ಲಿ ನಿಂತುಕೊಳ್ತೇನೆ ಅಂತ So ಹೇಳ್ತಾನೆ. therefore I am confident that in the name of the Lord, in the kingship that he has taught me, that in the name of the Lord I can conquer you. ಸೊ ದೇವರು ಯಾವ ರಾಜ್ಯತ್ವವನ್ನು ನನ್ನ ಮೂಲಕವಾಗಿ ಸ್ಥಾಪನೆ ಮಾಡುವುದಕ್ಕಾಗಿ ಇಷ್ಟಪಟ್ಟಿದ್ದಾನೋ ಅದನ್ನು ಸ್ಥಾಪನೆ ಮಾಡುವುದಕ್ಕಾಗಿ ನಾನು ಆ ಹೆಸರಿನಿಂದ ನಿನ್ನನ್ನು ಸೋಲಿಸುತ್ತೇನೆ ಎಂಬುದಾಗಿ. So every war that he won, he dedicated it to Lord. ಯಾವ ಯುದ್ಧಗಳನ್ನು ಅವನು ಗೆದ್ದನೋ ಎಲ್ಲ ಯುದ್ಧಗಳನ್ನು ದೇವರಿಗೆ ಮುಡುಪಾಗಿ ಇರಿಸಿದನು. And David himself said that I don't have a pleasure in sitting in my chambers. ಸೊ ನಾನು ನನ್ನ ರಥಗಳಲ್ಲಿ ಕೂತ್ಕೊಳ್ಳುವುದಕ್ಕೆ ನನಗೆ ಇಷ್ಟ ಇಲ್ಲ ಎಂಬುದಾಗಿ ಹೇಳಿದನು. Instead of sitting in my king's chamber, I rather go to the house of the Lord and sit at the entrance. ನಾನು ಅರಮನೆಯಲ್ಲಿರ್ತಕ್ಕಂಥ ಸಿಂಹಾಸನದಲ್ಲಿ ಕೂತ್ಕೊಳ್ಳುವುದಕ್ಕಿಂತಲೂ ಯೆಹೋವನ ಮಂದಿರದಲ್ಲಿ ಹೋಗಿ ಆತನ ಸನ್ನಿಧಾನದಲ್ಲಿ ಕೂತ್ಕೊಳ್ತೇನೆ ಎಂಬುದಾಗಿ ಹೇಳಿದನು. Not only that, friends, even before the technology and advancement has happened in this world, David was dreaming about the coming of the Messiah as a universal king. ಆ ದಿವಸಗಳಲ್ಲಿ ಅನೇಕ ತಂತ್ರಜ್ಞಾನಗಳು ಮಾಹಿತಿ ಜ್ಞಾನಗಳು ಉದ್ಭವವಾಗ್ತಾ ಇದ್ದರೂ ಕೂಡ ಆಧುನಿಕವಾದಂತಹ ವಿಷಯಗಳ ಮಧ್ಯದಲ್ಲಿಯೇ ಅವನು ಬರಬೇಕಾದಂತ ಮೆಸ್ಸಿಯನನ್ನು ಎದುರು ನೋಡ್ತಕ್ಕಂಥವನಾಗಿದ್ದನು. Because the meaning of Zion is he is an eternal king. ಸೊ ಚಿಯೋನ್ ಅಂತಕ್ಕಂಥದ್ರ ಅರ್ಥ ಶಾಶ್ವತವಾದಂತಹ ರಾಜ್ಯ ಎಂಬುದಾಗಿ. And the Jerusalem means that it is a God of all nations. ಸೊ ಯೆರೂಸಲೇಮ್ ಅಂತ ಹೇಳುವುದಾದ್ರೆ ಎಲ್ಲ ದೇಶಗಳ ಅರಸನು ಎಂಬುದಾಗಿ. In many Psalms, David is written that the nation will praise God. ಸೊ ದಾವೀದನು ಅನೇಕ ಕೀರ್ತನೆಗಳಲ್ಲಿ ಎಲ್ಲಾ ಜನಾಂಗಗಳು ಆತನನ್ನು ಸ್ತುತಿಸಲಿ ಎಂಬುದಾಗಿ ಹೇಳಿದ್ದಾನೆ. David was a great prophet. ಸೊ ದಾವೀದನು ಒಬ್ಬ ಪ್ರವಾದಿಯಾಗಿದ್ದನು. He was dreaming and looking forward for the Messiah to come. ಮೆಸ್ಸಿಯನು ಬರ್ತಕ್ಕಂಥದ್ರ ಕುರಿತು ಎದುರು ನೋಡುತ್ತಾ ಕನಸು ಕಾಣತಕ್ಕಂಥವನಾಗಿದ್ದನು. So he turned his entire kingship as the coming and expecting Messiah. ಸೊ ಎಲ್ಲಾ ರಾಜ್ಯದ ಜನರನ್ನು ಆತನ ಬರುವಣಕ್ಕಾಗಿ ಎದುರು ನೋಡುವಂತೆ ಮಾಡಿದಂತವನಾದನು. He thought the entire world that a kingship can be built with spirituality. ಸೊ ಎಲ್ಲಾ ರಾಜ್ಯಗಳಲ್ಲಿರ್ತಕ್ಕಂಥ ಜನರ ಮಧ್ಯದಲ್ಲಿ ಒಂದು ಆತ್ಮಿಕ ರಾಜ್ಯ ಕಟ್ಟಬೇಕು ಎಂಬುದಾಗಿ ಆಶೆಪಟ್ಟನು. The war can be won with the praises to God. ಸೊ ಈ ಯುದ್ಧಗಳು ಗೆಲ್ಲುವುದಾದ್ರೆ ಅದು ದೇವರನ್ನು ಸ್ತುತಿಸಿ ಕೊಂಡಾಡುವುದಕ್ಕಾಗಿ ಗೆಲ್ಲಬೇಕು ಎಂಬುದಾಗಿ ಹೇಳಿದನು. And with the music instrument and all, I can conquer the nation. ಸೊ ಈ ಒಂದು ತಂತಿ ವಾದ್ಯಗಳಿಂದಲೂ ಸಂಗೀತ ವಾದ್ಯಗಳಿಂದಲೂ ನಾನು ಜನಾಂಗಗಳನ್ನು ಗೆಲ್ಲುತ್ತೇನೆ ಎಂಬುದಾಗಿ
ಎಂಬುದಾಗಿ ಹೇಳಿದರು. Because the one who is going to come after me is Jesus Christ, that he is able to do and conquer the entire world and rule every heart of this people. ನನ್ನ ಹಿಂದೆ ಬರ್ತಕ್ಕಂಥವನು ನನಗಿಂತಲೂ ಶಕ್ತನಾಗಿದ್ದಾನೆ, ಆತನು ಇಡೀ ಜಗತ್ತನ್ನ ಗೆದ್ದುಕೊಂಡಂತವನಾಗಿ ಆಳ್ವಿಕೆ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ ಎಂಬುದಾಗಿ ಅರ್ಥಂತವನಾಗಿದ್ದಾನೆ. The kingship that he established in David is the kingship of Jesus Christ. ಸೊ ದಾವೀದನಲ್ಲಿ ಯಾವ ರಾಜ್ಯವನ್ನು ದೇವರು ಸ್ಥಾಪನೆ ಮಾಡಿದನೋ ಆ ರಾಜ್ಯವು ಕರ್ತನಾದಂತ ಯೇಸು ಕ್ರಿಸ್ತನ ರಾಜ್ಯ. ಹಲ್ಲೆಲೂಯಾ. Yes, physically in the lineage of David, Jesus was born. ಸೊ ದಾವೀದನ ಆ ಒಂದು ವಂಶಾವಳಿಯಲ್ಲಿ ಕರ್ತನಾದಂತ ಯೇಸು ಕ್ರಿಸ್ತನು ಜನಿಸ್ತಾ ಇದ್ದಾನೆ. But that's not an end of it. ಅದು ಅಲ್ಲಿಗೆ ಮುಕ್ತಾಯವಾಗಲಿಲ್ಲ. But Jesus replaced the David kingship. ದೇವರು ದಾವೀದನ ಅರಸುತನವನ್ನ ಯೇಸು ಕ್ರಿಸ್ತನ ಮೂಲಕವಾಗಿ ಮರುಸ್ಥಾಪನೆ ಮಾಡಿದನು. And he took the smaller nation of Israel to the rest of the world. ಸೊ ಇಡೀ ವಿಶ್ವಕ್ಕೋಸ್ಕರವಾಗಿ ದೇವರು ಚಿಕ್ಕ ರಾಷ್ಟ್ರವಾದಂತ ಇಸ್ರಾಯೇಲನ್ನು ಆರಿಸಿಕೊಂಡನು. So David understood this coming of the Messiah as a universal king even 1000 years before Jesus. ಸೊ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜನಿಸುವುದಕ್ಕಿಂತ ಮುಂಚಿತವಾಗಿ ದೇವರು ಯೇಸು ಕ್ರಿಸ್ತನು ಸಾರ್ವತ್ರಿಕ ಅರಸನು ಎಂಬುವಂತದನ್ನ ಆತನು ತಿಳಿದಂತವನಾಗಿದ್ದನು. The second thing the Psalms 110 is talking about, Jesus is a priest. ಸೊ ಎರಡನೇದಾಗಿ 110ನೇ ಕೀರ್ತನೆಯಲ್ಲಿ ನಾವು ನೋಡುವುದಾದ್ರೆ ಕರ್ತನಾದಂತ ಯೇಸು ಕ್ರಿಸ್ತನು ಯಾಜಕನಾಗಿದ್ದಾನೆ ಎಂಬುದಾಗಿ. After Melchizedek, ಮೆಲ್ಕಿಜೆದೇಕನ ನಂತರ no one held the two positions in Israel. ಸೊ ಇಸ್ರಾಯೇಲ್ ದೇಶದಲ್ಲಿ ಎರಡು ಈ ಸ್ಥಾನಗಳನ್ನ ಯಾರು ಅಲಂಕರಿಸಲಿಲ್ಲ. Because at that time Jerusalem was not there when Melchizedek met Abraham. ಅಬ್ರಹಾಮನನ್ನ ಮೆಲ್ಕಿಜೆದೇಕನು ಸಂಧಿಸುವ ಸಂದರ್ಭದಲ್ಲಿ ಯೆರೂಸಲೇಮ್ ಇರಲಿಲ್ಲ. Melchizedek was a great high priest. ಸೊ ಮೆಲ್ಕಿಜೆದೇಕನು ಮಹಾಯಾಜಕನಾಗಿದ್ದನು. And when Abraham met him, that he was faithfully giving his tithe and offering to Melchizedek. ಯಾವಾಗ ಮೆಲ್ಕಿಜೆದೇಕನು ಅಬ್ರಹಾಮನನ್ನು ಸಂಧಿಸ್ತಾ ಇದ್ದಾನೋ ಆಗ ಅಬ್ರಹಾಮನು ತನ್ನಲ್ಲಿರ್ತಕ್ಕಂಥ ದಶಮ ಭಾಗವನ್ನು ಎಲ್ಲವುಗಳಲ್ಲಿ ದಶಮ ಭಾಗವನ್ನು ಕೊಡ್ತಾ ಇದ್ದಾನೆ. The meaning of Melchizedek is he has most power in his authority and also he is a priest. ಸೊ ಮೆಲ್ಕಿಜೆದೇಕ ಅಂದ್ರೆ ಅರ್ಥ ತನ್ನ ಒಂದು ಅಧಿಕಾರದಲ್ಲಿ ಬಹಳ ಬಲವುಳ್ಳಂತವನು ಮತ್ತು ಶಕ್ತಿಯುತವನು ಎಂಬುದಾಗಿ. And after the kingship of Israel was established, ಸೊ ಇಸ್ರಾಯೇಲ್ ದೇಶದ ಒಂದು ರಾಜ್ಯ ಸ್ಥಾಪನೆ ಆದ್ಮೇಲೆ and God did not give both the office of priest and kingship to one person. ಸೊ ಒಬ್ಬನೇ ವ್ಯಕ್ತಿಗೆ ದೇವರು ಅರಸುತನವನ್ನ ಮತ್ತು ಯಾಜಕತನವನ್ನು ಕೊಡ್ಲಿಲ್ಲ. Because ಯಾಕಂದ್ರೆ the priesthood was always with Aaron's family. ಸೊ ಯಾಕಂದ್ರೆ ಈ ಯಾಜಕತ್ವ ಕೇವಲ ಆರೋನನ ಮನೆತನದ ಮೂಲಕವಾಗಿ ಬರಬೇಕು. That God established that in the wilderness from where they were coming from Egypt. ಸೊ ಐಗುಪ್ತ ದೇಶದಿಂದ ಅವರು ಹೊರಗಡೆ ಬರುವಾಗ ದೇವರು ಆ ಅರಣ್ಯ ಪ್ರಾಂತದಲ್ಲಿ ಅದನ್ನು ಸ್ಥಾಪನೆ ಮಾಡಿದ್ದಾನೆ. Not because that David or Saul was not capable of handling this. ಸೊ ದೇವರು ದಾವೀದನಾಗ್ಲಿ ಸೌಲನಾಗ್ಲಿ ಆ ಒಂದು ಕಾರ್ಯವನ್ನ ಮಾಡುವುದಕ್ಕೆ ಅಶಕ್ತರು ಎಂಬುದಾಗಿ ಅಲ್ಲ. But not that God wants to make a parallel government system. ಸೊ ಈ ದೇವರು ಈ ಸಮಾನಾಂತರವಾದಂತ ಒಂದು ಗವರ್ನರ್ ಸರ್ಕಾರವನ್ನು ಮಾಡುವುದಕ್ಕಾಗಿ ಇಷ್ಟಪಡಲಿಲ್ಲ. He wants to put the spirituality and his ruling together. ಸೊ ಆತ್ಮಿಕತೆಯನ್ನ ಮತ್ತು ಆಡಳಿತವನ್ನು ಎರಡು ಒಂದಕ್ಕೊಂದು ಜೋಡಿಸುವುದಕ್ಕಾಗಿ ಇಷ್ಟಪಟ್ಟಂತವನಾದನು. But God wants them to work in a team. ಸೊ ದೇವರು ಅವರಿಗೆ ಒಂದು ತಂಡವಾಗಿ ಕೆಲಸ ಮಾಡುವುದಕ್ಕಾಗಿ So ಇಷ್ಟಪಟ್ಟಂತವನಾದನು. therefore Moses, Aaron worked together in bringing this journey to them. ಸೊ ಈ ಒಂದು ಅರಣ್ಯ ಪ್ರಾಂತದಲ್ಲಿ ಇಸ್ರಾಯೇಲರನ್ನು ನಡೆಸಿಕೊಂಡು ಬರುವ ವಿಷಯದಲ್ಲಿ ಆರೋನ ಮತ್ತು ಮೋಶೆ ಇಬ್ಬರು ಕೂಡಿ ಆ ಕೆಲಸ ಮಾಡಿದಂತವರಾದರು. So when they came and Aaron's family continued to be the priesthood. ಸೊ ಅವರು ಹಾಗೆ ಮುಂದುವರೆದುಕೊಂಡು ಬರುವಾಗ ಆರೋನನ ಮನೆತನದವರೇ ಯಾಜಕ ಕೆಲಸವನ್ನ ಮುಂದುವರಿಸಿದಂತವರಾದರು. Because God wants to teach the kingship of Israel that I am going to make everybody as the priesthood of all believers. ದೇವರು ಆ ರಾಜ್ಯವನ್ನು ಸ್ಥಾಪಿಸಿದ ಮೇಲೆ ಆ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಿಮ್ಮೆಲ್ಲರನ್ನು ನಾನು ಯಾಜಕರನ್ನಾಗಿ ಮಾಡುತ್ತೇನೆ ಎಂಬುದಾಗಿ ತಿಳಿಸಿದರು. Therefore, in order to make you and me as the priesthood of all believers. ಸೊ ಆದ್ರಿಂದ ಆತನು ನಿಮಗೂ ನನಗೂ ಕೂಡ ಯಾಜಕತ್ವದ ಜವಾಬ್ದಾರಿಕೆಯನ್ನು ಕೊಟ್ಟಿದ್ದಾನೆ. So God always did not put that together with one another. ಸೊ ದೇವರು ಈ ರೀತಿಯಿಂದ ಎಲ್ಲವನ್ನು ಕೂಡ ಸಮನಾಗಿ ಮಾಡುವುದಕ್ಕಾಗಿ ಬಯಸತಕ್ಕಂಥವನಾಗಿರಲಿಲ್ಲ. That would be my study and understanding. ಈ ರೀತಿಯಿಂದ ನಾನು ಈ ಸಂಗತಿಗಳನ್ನ ಕಲಿತು ಓದಿ ತಿಳ್ಕೊಂಡಂತವನಾಗಿದ್ದೇನೆ. But Jesus Christ came and then he is in the order of the Melchizedek as the greatest priest who ever lived on. ಅದು ಕರ್ತನಾದಂತ ಯೇಸು ಕ್ರಿಸ್ತನು ಬಂದಾಗ ಆತನು ಮೆಲ್ಕಿಜೆದೇಕನ ತರಹದ ಮಹಾಯಾಜಕನಾಗಿ ಈ ಹಿಂದೆ ಎಂದು ಆಳ್ವಿಕೆ ಮಾಡದ ಹಾಗೆ ಆಳ್ವಿಕೆ ಮಾಡಿದಂತವನಾಗಿದ್ದಾನೆ. Jesus did not rule Israel as a king. ಯೇಸು ಕ್ರಿಸ್ತನು ಇಸ್ರಾಯೇಲರನ್ನು ಅರಸನನ್ನಾಗಿ ಆಳ್ವಿಕೆ ಮಾಡಲಿಲ್ಲ. But he was a greatest priest.
ಆತನು ಒಬ್ಬ ಮಹಾಯಾಜಕನಾಗಿ ಆಳ್ವಿಕೆ ಮಾಡಿದನು. By doing that he rest and established the kingship in every one of our heart, that he can rule all of us as a Melchizedek. ಆತನು ಹಾಗೆ ಮಹಾಯಾಜಕ ಉದ್ಯೋಗವನ್ನು ಮಾಡುವುದರ ಮೂಲಕವಾಗಿ ನಿಮ್ಮ ಮತ್ತು ನನ್ನ ಹೃದಯಗಳಲ್ಲಿ ಅವನ ಯಾಜಕತ್ವವನ್ನು, ಅವನ ರಾಜ್ಯವನ್ನ ಸ್ಥಾಪನೆ ಮಾಡಿದಂತವನಾಗಿದ್ದಾನೆ. Melchizedek also means the king of righteousness. ಸೊ ಮೆಲ್ಕಿಜೆದೇಕ್ ಅಂತ ಹೇಳುವುದಾದ್ರೆ ನೀತಿಯ ರಾಜ ಎಂಬುದಾಗಿ ಕೂಡ ಅರ್ಥ ಆಗ್ತದೆ. You can imagine who can be the righteous priest who can ever serve us. Only Jesus Christ. ನಾವು ಈ ಹಿಂದೆ ಈ ನೀತಿಯ ರಾಜನ ಕುರಿತಾಗಿ ನೋಡುವಾಗ ಯಾರಲ್ಲಿಯೂ ಕೂಡ ಆ ನೀತಿ ಇರಲಿಲ್ಲ, ಕೇವಲ ಯೇಸು ಕ್ರಿಸ್ತನಲ್ಲಿ ಮಾತ್ರ ಇರುವಂತದ್ದಾಗಿದೆ. Melchizedek lived as a righteous person. ಸೊ ಮೆಲ್ಕಿಜೆದೇಕನು ನೀತಿವಂತನಾಗಿ ಜೀವಿಸಿದನು. But God himself sent his son Jesus Christ, that he is the sources of all righteousness. ಸೊ ದೇವರು ತಾನೇ ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ನೀತಿಗೆ ಸಂಬಂಧಪಟ್ಟಂತೆ ಎಲ್ಲವುಗಳನ್ನ ಆತನಲ್ಲಿಟ್ಟು ಕಳುಹಿಸಿಕೊಟ್ಟನು. So God made him a great priest. ದೇವರು ಆತನನ್ನ ಮಹಾಯಾಜಕನನ್ನಾಗಿ ಮಾಡಿದನು. So therefore, friend, Jesus came to this world ಆದ್ದರಿಂದಲೇ ಕರ್ತನಾದಂತ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜನಿಸಿ ಬಂದನು. as a king to rule, establish the kingship on our heart. ಸೊ ನಮ್ಮ ಹೃದಯಗಳಲ್ಲಿ ತನ್ನ ರಾಜ್ಯವನ್ನು ಸ್ಥಾಪಿಸಿ ನಮ್ಮನ್ನು ಆಳ್ವಿಕೆ ಮಾಡುವುದಕ್ಕಾಗಿ. From the very beginning, David, Saul and others understood that the kingship of Israel is not belong to one particular nation. ಸೊ ದಾವೀದನು ಮತ್ತು ಸೌಲನು ಮತ್ತು ಮುಂದಿರತಕ್ಕಂಥ ಎಲ್ಲ ಅರಸರು ಈ ಒಂದು ರಾಜ್ಯತ್ವ ಅಂತಕ್ಕಂಥದ್ದು ಒಬ್ಬನಿಗೆ ಮಾತ್ರ ಸೀಮಿತ ಅಲ್ಲ ಅನ್ನುವಂಥದ್ದನ್ನು ತಿಳ್ಕೊಂಡಂತವರಾಗಿದ್ರು. The entire Bible talks about that. ಸಂಪೂರ್ಣ ಸತ್ಯವೇದ ಅದರ ಕುರಿತು ಮಾತಾಡುವಂತದ್ದಾಗಿದೆ. So when Gabriel came to Mary, and this is the message he gave. ಸೊ ಗಬ್ರಿಯೇಲನು ಮರಿಯಳ ಹತ್ರ ಬಂದಾಗ ಈ ಸಂದೇಶವನ್ನು ಮರಿಯಳಿಗೆ ಕೊಡ್ತಾ ಇದ್ದಾನೆ. And he said, "Blessed are you women." ಸೊ ನೀನು ದೇವರ ದಯೆಯನ್ನು ಹೊಂದಿದಂತವಳು, because there you will conceive a child ನೀನು ಒಬ್ಬ ಮಗನನ್ನು ಹೆರುವಿ through the power of the Holy Spirit, ಪವಿತ್ರ ಆತ್ಮನ ಶಕ್ತಿಯ ನೆರಳಿನಿಂದ. and you will call him Jesus, ಆತನಿಗೆ ಯೇಸು ಅಂತ ಹೇಳಿ ಕರೆಯುತ್ತಾರೆ. because he will be the savior of the entire world. ಆತನು ಇಡೀ ವಿಶ್ವದ ರಕ್ಷಕನಾಗಿ ಜನಿಸ್ತಾ ಇದ್ದಾನೆ. He did not say that he is going to replace the kingship of David. ಸೊ ಅಲ್ಲಿ ದೇವದೂತನು ಆಕೆಗೆ ದಾವೀದನ ರಾಜ್ಯವನ್ನ ಮತ್ತೆ ಮರುಸ್ಥಾಪನೆ ಮಾಡ್ತಾನೆ ಎಂಬುದಾಗಿ ಹೇಳಲಿಲ್ಲ. But rather he said that he will rule the entire nation in the heart of the people. ಸೊ ಅಲ್ಲಿ ಆ ದೇವದೂತನು ಹೇಳ್ತಾ ಇದ್ದಾನೆ, ಎಲ್ಲರ ಹೃದಯಗಳಲ್ಲಿ, ಇಡೀ ವಿಶ್ವದವರ ಹೃದಯದಲ್ಲಿ ಆತನು ತನ್ನ ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ ಎಂಬುದಾಗಿ. So after receiving this message, when Mary was conceived a child, ಸೊ ದೇವದೂತನಿಂದ ಈ ಸಂದೇಶವನ್ನು ಪಡೆದುಕೊಂಡ ಮೇಲೆ ಮರಿಯಳು ಗರ್ಭವತಿ ಆಗ್ತಾಳೆ. after a few months she went to Elizabeth's house. ಸೊ ಅದಾದ್ಮೇಲೆ ಸ್ವಲ್ಪ ದಿವಸಗಳ ಕಾಲ ಎಲಿಜಬೆತ್ ಮನೆಗೆ ಹೋಗ್ತಾ ಇದ್ದಾನೆ. And in Luke chapter 2, we see that wonderful songs of testimony she sang. ಸೊ ನಾವು ನೋಡ್ತೇವೆ ಲೂಕನ್ ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಮರಿಯಳು ಒಂದು ಅದ್ಭುತವಾದಂತ ಕೀರ್ತನೆ ಸಂಗೀತವನ್ನ ಅಲ್ಲಿ ಬರೆದಿದ್ದನ್ನು ಹಾಡಿರ್ತಕ್ಕಂಥದ್ದನ್ನು ನೋಡ್ತೇವೆ. That song has two important aspects. ಆ ಒಂದು ಗೀತೆಯಲ್ಲಿಯೂ ಕೂಡ ಎರಡು ಅದ್ಭುತವಾದಂತ ಸಂಗತಿಗಳಿವೆ. How God is a greatest king, ಯಾವ ರೀತಿಯಿಂದ ದೇವರು ಮಹಾ ಅರಸನಾಗಿದ್ದಾನೆ ಎಂಬುದಾಗಿ, how God is a priest. ಯಾವ ರೀತಿಯಿಂದ ದೇವರು ಒಬ್ಬ ಮಹಾಯಾಜಕನಾಗಿದ್ದಾನೆ And in ಎಂಬುದಾಗಿ. one verse he said that God is able to dethrone the arrogant people. ದೇವರು ಈ ಸೊಕ್ಕಿನವರನ್ನ ಮುರಿಯುತ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. And he will lift the humble people to the throne. ದೀನ ಸ್ಥಿತಿಯಲ್ಲಿದ್ದಂತವರನ್ನ ಉನ್ನತ ಸ್ಥಿತಿಗೆ ತರ್ತಾನೆ ಎಂಬುದಾಗಿ ಹೇಳ್ತಾ Where ಇದ್ದಾನೆ. did she learn from? ಎಲ್ಲಿಂದ ಆಕೆ ಇದೆಲ್ಲವನ್ನು ಕಲಿತಳು? She learned from the concept of kingship of Israel. Israel that David was communicating. ಸೊ ದೇವರು ದಾವೀದನ ಮೂಲಕವಾಗಿ ಸ್ಥಾಪನೆ ಮಾಡಿರ್ತಕ್ಕಂಥ ಇಸ್ರಾಯೇಲ್ ದೇಶದ ಮೂಲಕವಾಗಿ ಈ ಎಲ್ಲ ಸಂಗತಿಗಳನ್ನು ಕಲಿತಂತವಳಾದಳು. As we depart from the Christmas service today, ಸೊ ಇವತ್ತು ಕ್ರಿಸ್ತ ಜಯಂತಿ ಆರಾಧನೆ ನಂತರ ನಾವು ಹೊರಟು ಹೋಗುವಾಗ when Jesus was both the king and the priest, ಸೊ ನಾವು ಈ ಒಂದು ವಿಷಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳೋಣ. ಕರ್ತನಾದ ಯೇಸು ಕ್ರಿಸ್ತನು ಅರಸನೂ ಆಗಿದ್ದಾನೆ, ಆತನು ಮಹಾಯಾಜಕನೂ ಆಗಿದ್ದಾನೆ he ಎಂಬುದಾಗಿ. has decided to establish his kingship in my heart. ಸೊ ಆತನು ತನ್ನ ರಾಜ್ಯವನ್ನ ನನ್ನ ಮತ್ತು ನಮ್ಮೆಲ್ಲರ ಹೃದಯಗಳಲ್ಲಿ ಸ್ಥಾಪನೆ ಮಾಡುವುದಕ್ಕಾಗಿ ಇಷ್ಟಪಟ್ಟಿದ್ದಾನೆ. And he will rule my life forever and ever. ಆತನು ನನ್ನ ಜೀವಿತವನ್ನ ನಿರಂತರವೂ ಕೂಡ ಆಳ್ವಿಕೆ ಮಾಡುವುದಕ್ಕಾಗಿ He is ಬಯಸುತ್ತಾನೆ. the greatest priest that God sent to us. ದೇವರು ನಮಗೆ ಕಳಿಸಿಕೊಟ್ಟಿರ್ತಕ್ಕಂಥ ಯಾಜಕನಾಥನಾಗಿದ್ದಾನೆ. And why he is coming to us and he ordained us to set apart to do a holy purpose for us. ಸೊ ಆತನು ಈ ಲೋಕಕ್ಕೆ ಬಂದು ನನ್ನನ್ನು ನಮ್ಮನ್ನು ಪವಿತ್ರವಾದಂತ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರವಾಗಿ ಪ್ರತ್ಯೇಕಪಡಿಸಿದ್ದಾನೆ. So 1000 years ago, David was writing Psalms 110 to explain to us about the coming of Christ. ಕರ್ತನಾದಂತ ಯೇಸು ಕ್ರಿಸ್ತನು ಬರುವಂತದ್ದರ ಕುರಿತಾಗಿ ಸಾವಿರಾರು ವರ್ಷಗಳ ಹಿಂದೆಯೇ ದಾವೀದನು ತನ್ನ ಕೀರ್ತನೆಯಲ್ಲಿ 110ನೇ ಕೀರ್ತನೆಯಲ್ಲಿ ಎಲ್ಲ ಸಂಗತಿಗಳನ್ನು ತಿಳಿಸಿದ್ದಾನೆ. So Jesus coming to this world is not suddenly happened 2000 years. ಸೊ 2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿರುವಂತದ್ದು ಅದು ಆಕಸ್ಮಿಕವಾಗಿ ಅಲ್ಲ. But God decided to send his son, the second person in Trinity, to establish a kingship in our own heart.
ತ್ರೇಕತ್ವದಲ್ಲಿರ್ತಕ್ಕಂಥ ಎರಡನೇ ವ್ಯಕ್ತಿಯನ್ನ ದೇವರು ಈ ಲೋಕಕ್ಕೆ ಕಳಿಸಿಕೊಡುವುದಕ್ಕಾಗಿ ಮುಂಚಿತವಾಗಿ ಯೋಜನೆ ಮಾಡಿದಂತವನಾಗಿ ನಮ್ಮ ಮಧ್ಯದಲ್ಲಿ ಆತನನ್ನು ಕಳಿಸಿಕೊಟ್ಟನು. So as we go out, we say that he is my king and he is my priest. ನಾವು ಹೊರಗಡೆ ಹೋಗುವಾಗ ನಾವು ಹೇಳೋಣ, ಆತನು ನನ್ನ ಅರಸನಾಗಿದ್ದಾನೆ, ಆತನು ನನ್ನ ಯಾಜಕನಾಗಿದ್ದಾನೆ ಎಂಬುದಾಗಿ. Because he is my king, I will not be shaken. He will rule me forever and ever. ಆತನು ನನ್ನ ಅರಸನಾದ ಕಾರಣ ನಾನು ಅಲಗಾಡುವುದಕ್ಕೆ ಸಾಧ್ಯವಿಲ್ಲ, ನಡುಗುವುದಕ್ಕೆ ಸಾಧ್ಯವಿಲ್ಲ, ಭಯಪಡುವುದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಆತನು ನನ್ನನ್ನು ಯಾವಾಗಲೂ ಆಳ್ವಿಕೆ ಮಾಡ್ತಾನೆ. And because he is the high priest of Melchizedek order, ಯಾಕಂದ್ರೆ ಆತನು ಮೆಲ್ಕಿಜೆದೇಕನ ತರಹದ ಯಾಜಕನಾಗಿರುವಂತವನಾದ ಕಾರಣ he cleansed me and set me apart for a holy purpose. ಆತನು ನನ್ನನ್ನು ಶುದ್ಧೀಕರಿಸಿ ಪವಿತ್ರವಾದಂತಹ ಕಾರ್ಯಕ್ಕಾಗಿ ಪ್ರತ್ಯೇಕಿಸಿದ್ದಾನೆ ಎಂಬುದಾಗಿ ಹೇಳೋಣ. May the Lord bless each one. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಡಾಕ್ಟರ್ ಹೇಮಂತ್ ಜ್ಯೋತಿ ಉತ್ತಮವಾದ ಸಂದೇಶವನ್ನು ಹೊಂದಿದ್ದೇವೆ. ಕ್ರಿಸ್ತನು ನಮ್ಮ ರಾಜನಾಗಿದ್ದಾನೆ ಹಾಗೂ ನಮಗೆ ಸಹಾಯಕರು ಮಾತ್ರವಲ್ಲದೆ ನಮಗೆ ಯಾಚಕನಾಗಿದ್ದಾನೆ. ಹಾಗಾಗಿ ಇಂಥ ಉತ್ತಮವಾದ ಸಂದೇಶವನ್ನು ನಾವು ತಾಳಿಕೊಂಡು ಧೈರ್ಯವಾಗಿ ನಾವು ಲೋಕವನ್ನು ಜಯಿಸಲಿಕ್ಕಾಗುವ ಹಾಗೆ ಯುದ್ಧದ ಹೋರಾಟದ ಮುಂದೆ ಸಾಗೋಣ. ನಾವು ಎದ್ದು ನಿಂತ್ಕೊಂಡಾಗಿ ನಮ್ಮ ದಿನವನ್ನು ಮುಕ್ತಾಯ ಮಾಡುವ ಹಾಗೆ ನಾವು ಒಬ್ಬರನ್ನೊಬ್ಬರು ನಾವು ವಿಶ್ ಮಾಡ್ಕೊಳ್ಳೋಣ. ಹ್ಯಾಪಿ ಕ್ರಿಸ್ಮಸ್. ನಿಮ್ಮ ಒಬ್ಬರೊಬ್ಬರು ನಾವು ವಿಶ್ ಮಾಡ್ಕೊಂಡಿದ ತಕ್ಷಣ ಆಮೇಲೆ ಅತಿಮಾಸವಾಗಿ ಮಾಡೋಣ. ಪ್ರಾರ್ಥನೆ ಮಾಡಿಕೊಂಡು ಹೋಗೋಣ. ಪ್ರೀತಿ ಸ್ವರೂಪನಾದ ಯೇಸು ಸ್ವಾಮಿ, ನೀವು ನಮ್ಮ ಹೃದಯದ ರಾಜರು, ನಮ್ಮ ಜೀವಿತಕ್ಕೆ ಒಡೆಯನಾಗಿದ್ದೀರಿ. ಅಂದು ನೀನು ಜನಿಸಿದ ದಿನದಂದು ನಿನ್ನ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಒಂದು ದೊಡ್ಡ ಗುಂಪು ಪರಲೋಕದಿಂದ ಬಂದು ಮೇಲಿನ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರಿಗೆ ಬಹಳ ಉತ್ತಮವಾದ ಎರಡು ವಾಕ್ಯಗಳನ್ನು ಹೇಳ್ತಾ ಇದ್ದಾರೆ. ಯೇಸು ಸ್ವಾಮಿ ಲೋಕದಲ್ಲಿ ಹುಟ್ಟಿದಾಗ ಪರಲೋಕದಲ್ಲಿಯೂ ಆನಂದ, ಭೂಲೋಕದಲ್ಲಿಯೂ ಸಮಾಧಾನ. ಇದೇ ಸಮಾಧಾನದ ರಾಜನು, ಸಾಲೋಮಿನ ರಾಜನು ನಮ್ಮ ಯೇಸು ಕ್ರಿಸ್ತನಾಗಿರುವುದರಿಂದ ಆತನ ಕೀರ್ತಿ ನಮ್ಮಲ್ಲಿ ಇರಲಿ. ಈ ಸಮಯದಲ್ಲಿ ನಾವು ಇದು ಸಮಯವನ್ನು ಕೊಟ್ಟ ದೇವರು ಸ್ತೋತ್ರ ಮಾಡೋಣ. ನಾವೆಲ್ಲರೂ ಈ ಸಮಾಧಾನ ಹೊಂದಿಕೊಂಡು ಮುಂದಿನ ವರ್ಷದ ದಿನಮಾನಗಳಲ್ಲಿ ದೇವರಿಗೆ ನಾವು ಮಹಿಮೆ ಪಡಿಸುವ ಹಾಗೆ ನಮ್ಮೆಲ್ಲರ ಕುಟುಂಬಗಳನ್ನು ಆಶೀರ್ವದಿಸಿ ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾದ ದೇವರೇ, ಇದುವರೆಗೂ ನಿನ್ನ ಸನ್ನಿಧಾನದಲ್ಲಿ ನಾವು ಕಳೆಯುವ ಕೊಟ್ಟ ಕೃಪೆಗಾಗಿ ಸ್ತೋತ್ರ. ಈ ಒಂದು ಸಂದರ್ಭವು ನಮಗೆ ಆಶೀರ್ವಾದಕರವು ಮತ್ತು ನಮ್ಮೆಲ್ಲರ ಕುಟುಂಬದಲ್ಲಿ ಸಮಾಧಾನಗಳು ನೆಲೆಸುವಂತೆಯೂ ನಿನ್ನ ನಮ್ಮೆಲ್ಲರ ದೇವರಾದ ಕರ್ತನಿಗೆ ಪರಲೋಕದಲ್ಲಿ ಆನಂದವು ಆಗುವ ಹಾಗೆ ನಮ್ಮ ಜೀವಿತವನ್ನು ರೂಪಿಸಿ ನಡೆಸಿಕೊಡಬೇಕೆಂಬುದಾಗಿ ಪ್ರಭು ಯೇಸು ನಾಮದಲ್ಲಿ ಬೇಡ್ಕೊಳ್ತೇವೆ ತಂದೆಯೇ. ನನ್ನ ಮನವೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತರ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರ ಆತ್ಮರ ಅನ್ಯೋನ್ಯತೆ ಸಹವಾಸವು ಇಂದಿಗೆಂದು ಸದಾ ಕಾಲವು ನಮ್ಮೆಲ್ಲರನ್ನ ಸ್ಥಿರವಾಗಿ ನೆಲೆಗೊಂಡಿರಲಿ ಸ್ವಾಮಿ. ಹ್ಯಾಪಿ 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 ಹ್ಯಾಪಿ. ಗಾಡ್ ಇಸ್ ಗುಡ್ ಆಲ್ ದ ಟೈಮ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.